ಎಲ್ಲರಿಗೂ ನಮಸ್ಕಾರ. ಹಿಂದಿನ ಕ್ಲಾಸಲ್ಲಿ ನಾವು ಇನ್ಫಾರ್ಮಲ್ ಫ್ಯಾಲಸೀಸ್ ಬಗ್ಗೆ ಡಿಸ್ಕಷನನ್ನು ಮಾಡಿದ್ವಿ. ಇವಾಗ ನೆಕ್ಸ್ಟ್ ಟಾಪಿಕ್ಕು, ಮೊದಲನೇ ಟಾಪಿಕಲ್ಲಿ ಇದೀವಿ ನಾವು. ಇನ್ನೂ ಇದರ ನೆಕ್ಸ್ಟ್ ಟಾಪಿಕ್ಕು ಯೂಸಸ್ ಆಫ್ ಲ್ಯಾಂಗ್ವೇಜ್. ಯೂಸಸ್ ಆಫ್ ಲ್ಯಾಂಗ್ವೇಜ್ ಇದು ಕೂಡ ನಿಮ್ಮ ಲಾಜಿಕಲ್ ಅನಾಲಿಸಿಸ್ ಅಥವಾ ಲಾಜಿಕಲ್ ರೀಸನಿಂಗಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಇದರಲ್ಲಿ ಕೂಡ ಒಂದು ಪ್ರಶ್ನೆ ನಿಮಗೆ ಬರುತ್ತೆ, ಒಂದು ಪ್ರಶ್ನೆ ಬರುತ್ತೆ. ಏನಂತಂದರೆ ಯೂಸ್ ಆಫ್ ಲ್ಯಾಂಗ್ವೇಜ್ ಮೇಲೆ ಒಂದು ಪ್ರಶ್ನೆನ ಯೂಸ್ವಲಿ ಅವರು ಕೇಳ್ತಾರೆ, ಯೂಸಸ್ ಆಫ್ ಲ್ಯಾಂಗ್ವೇಜ್ ಮೇಲೆ. ಈಗ ಮೊದಲನೇದು ಲ್ಯಾಂಗ್ವೇಜ್ ಅಂದರೆ ಏನು? ಇಟ್ ಇಸ್ ಎ ಮೀಡಿಯಮ್ ಆಫ್ ಕಮ್ಯುನಿಕೇಷನ್. ಯು ಹ್ಯಾವ್ ಎನ್ ನಂಬರ್ ಆಫ್ ಡೆಫಿನೇಷನ್ಸ್ ಫಾರ್ ಲ್ಯಾಂಗ್ವೇಜ್. ಸೊ ಮನುಷ್ಯ ಸ್ಟಿಲ್ ಡೇ ಒನ್ನಿಂದ ಇವತ್ತಿನವರೆಗೂ ಇಷ್ಟೆಲ್ಲ ಸಂಶೋಧನೆಗಳನ್ನ ಮಾಡಿದಾನೋ, ಅದರ ಎಲ್ಲದರ ಒಂದು ಕಿರೀಟಪ್ರಾಯವಾದ ಸಂಶೋಧನೆ ಅಂತ ಒಂದು ಏನಾದರೂ ಇದ್ದರೆ ಇಟ್ ಈಸ್ ನಥಿಂಗ್ ಬಟ್ ಲ್ಯಾಂಗ್ವೇಜ್. ವಿತೌಟ್ ಲ್ಯಾಂಗ್ವೇಜ್ ವಿ ವಿಲ್ ನಾಟ್ ಬಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಇಟ್ ಡಿಸ್ಟಿಂಗ್ವಿಷಸ್ ಅಸ್ ಫ್ರಮ್ ದಿ ಅದರ್ ಕ್ರಿಯೇಚರ್ಸ್ ಆನ್ ದಿ ಪ್ಲ್ಯಾನೆಟ್. ಸೊ ಭಾಷೆ ಅತ್ಯದ್ಭುತ ಒಂದು ಸಂಶೋಧನೆ ಮನುಷ್ಯಂದು. ಹೌದಾ? ಭಾಷೆನೇ ಗೊತ್ತಿಲ್ಲ ಅಂದರೆ ಮುಗಿದೇ ಹೋಯ್ತಲ್ಲ. ಭಾಷೆನೇ ಗೊತ್ತಿಲ್ಲ ಅಂದರೆ ಯು ಕೆನಾಟ್ ಮೂವ್. ಅವ್ರೇನು ಹೇಳ್ತಾ ಇದ್ರು, ನೀವು ಇಫ್ ಯು ಗೋ ಟು ಎನಿ ಅದರ್ ನೇಷನ್ ಆರ್ ಎನಿ ಕಂಟ್ರಿ ಆರ್ ಎನಿ ಸ್ಟೇಟ್, ಇಫ್ ಯು ಗೋ ಟು ತಮಿಳ್ನಾಡು, ಇಫ್ ಯು ಡೋಂಟ್ ನೋ ತಮಿಳ್, ಯು ಫೀಲ್ ಸಫೋಕೇಶನ್. ನಿಮಗೇನು ಉಸಿರುಗಟ್ಟಲಿಕ್ಕೆ ಅದು ಸ್ಟಾರ್ಟ್ ಆಗ್ತತಿ. ದಟ್ಸ್ ವೈ ಲ್ಯಾಂಗ್ವೇಜ್ ಅನ್ನೋದೊಂದು ದೊಡ್ಡ ವರ ಅಥವಾ ಇಟ್ಸ್ ದ ಗ್ರೇಟೆಸ್ಟ್ ಗಿಫ್ಟ್ ಆಫ್ ನೇಚರ್ ಟು ಹ್ಯೂಮನ್ ಬೀಯಿಂಗ್ಸ್. ನಾವು ಆ್ಯಕ್ಚುಲಿ ವೆನ್ ವಿ ವೇರ್ ಇನ್ ಮೆಲ್ಬೋರ್ನ್, ಆಸ್ಟ್ರೇಲಿಯಾ ಮೆಲ್ಬೋರ್ನಲ್ಲಿದ್ದಾಗ ವಿ ಡಿಂಟ್ ಫೀಲ್ ಎನಿಥಿಂಗ್ ಬಿಕಾಸ್ ಇಂಗ್ಲೀಷ್ ವಾಸ್ ಓಕೆ ದೇರ್. So we used to communicate with English language. When we came to Bangkok, it was very tough situation to handle, tough situation to communicate with the Bangkok people because they used to use the Thai language. So we are completely unaware of it. So there is little English. So if you don't know language, you cannot move at all. It's the greatest gift of nature to human beings. So we use this language as human beings or what you call the member of society, or to participate in the society, or what you call to express ourselves. ನಮ್ಮನ್ನು ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಈ ಒಂದು ಲ್ಯಾಂಗ್ವೇಜು ಬೇಕೇ ಬೇಕು. ಹಾಗಾದರೆ ನಾವು ಲ್ಯಾಂಗ್ವೇಜನ್ನು ಇಟ್ಕೊಂಡು ಏನೆಲ್ಲ ಬಳಕೆಯನ್ನು ಮಾಡ್ತೇವೆ ಅಥವಾ ಲ್ಯಾಂಗ್ವೇಜನ್ನು ಯಾವ್ಯಾವ ಒಂದು ನನ್ನ ಕಮ್ಯುನಿಕೇಷನ್ಗೆ ನಾನು ಬಳಕೆ ಮಾಡ್ಕೋತೀನಿ ಅನ್ನೋದು ಈ ಒಂದು ಚಿಕ್ಕ ಟಾಪಿಕ್. ಇದರಲ್ಲಿ ಇದು ಇನ್ನೂ ನಾವು ಆರ್ಗ್ಯುಮೆಂಟ್ ಸ್ಟ್ರಕ್ಚರ್ ಅಥವಾ ಪ್ರಿಪೋಷನಲ್ಲೇ ಇದ್ದೀವಿ. ಓಕೆ, ಸೊ ಮೊದಲನೆಯ ಯೂಸ್ ಏನು? ಅಕಾರ್ಡಿಂಗ್ ಟು ಲಾಜಿಕಲ್ ರೀಸನಿಂಗ್ ಪ್ರಕಾರ ಮೊದಲನೆಯ ಯೂಸ್ ಏನಪ್ಪ ಅಂದರೆ ಇನ್ಫಾರ್ಮೇಷನ್ ಅಥವಾ ಇನ್ಫಾರ್ಮೇಷನನ್ನು ಮಾಡ್ತೀನಿ. ಹೌದಾ? ಈಗ ಕಮ್ಯುನಿಕೇಷನಿನ ಮೊದಲನೇ ಡೆಫಿನೇಷನ್ ಏನಿದೆ? ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್ ಆರ್ ನಾಲೆಜ್ ಆರ್ ಎನಿಥಿಂಗ್ ಫ್ರಮ್ ಒನ್ ಸೋರ್ಸ್ ಟು ಅನದರ್ ಸೋರ್ಸ್. ಸೊ ದಿಸ್ ಇಸ್ ದ ಫಸ್ಟ್ ಡೆಫಿನೇಷನ್ ಆಫ್ ಕಮ್ಯುನಿಕೇಷನ್. ಸೊ ಹಿಯರ್ the first and foremost use of language is information. Through language only we give or we take or we receive the information which is valuable to us or to the entire mankind. So it offers opinions, giving advice, make announcement, lecture. Now in fact ನೀವು ಕೂಡ ಇದೇ ಲ್ಯಾಂಗ್ವೇಜನ್ನು ಬಳಸ್ಕೊಂಡೇ ಯು ಆರ್ ಗೆಟಿಂಗ್ ಇನ್ಫಾರ್ಮೇಷನ್ ಫ್ರಮ್ ದಿಸ್ ಅಕ್ಕ ಮಹಾದೇವಿ ಯೂನಿವರ್ಸಿಟಿ. ಹೌದಾ? If for example if I start to speak in any other Latin language, you cannot understand it. You cannot get this information because I am using a suitable language to convey this information to you. That's why the first use of language is information. ಹೌದು. ಕನ್ನಡದಲ್ಲಿ ನೋಡಿ, ಯಾಕೆ ನಾನು ಇಂಗ್ಲೀಷ್ ಕನ್ನಡ ಬೇರೆ ಬೇರೆ ಭಾಷೆಗಳು ಏನಂತಂದರೆ ಬಹಳಷ್ಟು ಇನ್ಫಾರ್ಮೇಷನ್ ಯಾವ ಭಾಷೆಯಲ್ಲಿದೆ ಅದು ಒಂದು ಪ್ರಶ್ನೆ. ಸೊ ಅಥವಾ ನಮಗೆ ಅವಶ್ಯಕವಾದಂತಹ ಇನ್ಫಾರ್ಮೇಷನ್ ಯಾವ ಭಾಷೆಯಲ್ಲಿದೆ, ಇಟ್ ಮ್ಯಾಟರ್ಸ್. ಸೊ ಅದಕ್ಕೆ ಇನ್ಫಾರ್ಮೇಷನ್ ಇಟ್ ಈಸ್ ದಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಯೂಸಸ್ ಆಫ್ ಲ್ಯಾಂಗ್ವೇಜ್. ಎರಡನೇದು ಎಕ್ಸ್ಪ್ರೆಸಿವ್ ಯೂಸ್ ಅಂತಲೂ ಕೂಡ ಕರಿತೀವಿ. ಎಕ್ಸ್ಪ್ರೆಸಿವ್ ಯೂಸ್, ಇನ್ಫಾರ್ಮೇಟಿವ್ ಯೂಸ್. ನೋಡಿ, ಇಟ್ ಹೆಲ್ಪ್ಸ್ ಟು ಎಕ್ಸ್ಪ್ರೆಸ್ ಆರ್ ಇವೋಕ್ ನ್ಯೂ ಐಡಿಯಾಸ್, ಥಾಟ್ಸ್, ಫೀಲಿಂಗ್ಸ್. ಓಕೆ, ಎಲ್ಲವೂ ನಾವು ಎಮೋಷನ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಭಾಷೆಗಳನ್ನ ಬಳಸ್ತೀವಿ. ಹೌದಾ? ಹೊಸ ಒಂದು ಐಡಿಯಾ ಬಂದರೆ ಅದನ್ನು ನಾವು, ಹೊಸ ಒಂದು ಎಮೋಷನ್ ಬಂದರೆ ಏನೇ ಬಂದರೂ ನಮ್ಮನ್ನು ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಭಾಷೆಯನ್ನು ಬಳಸ್ಕೋತೀವಿ. ಓಕೆ, ಮೂರನೇದು. ಹೌದಾ? ಈ ಸಂತೋಷವಾಗಿದ್ದಾಗ ಇರತಕ್ಕಂಥ ಭಾಷೆನೇ ಬೇರೆ, ದುಃಖದಲ್ಲಿದ್ದಾಗ ಇರತಕ್ಕಂಥ ಭಾಷೆನೇ ಬೇರೆ. ಅದಕ್ಕೆ ಭಾಷೆನ ನಮ್ಮ ಒಂದು ಹ್ಯೂಮನ್ ಎಮೋಷನ್ಸ್, ಫೀಲಿಂಗ್ಸ್ಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಕೂಡ ಬಳಸ್ಕೋತೀವಿ. ಮೂರನೇದು ಡೈರೆಕ್ಟಿವ್ ಯೂಸ್.
ಡೈರೆಕ್ಟಿವ್ ಯೂಸ್ ಅಂದರೆ ಇನ್ ಆರ್ಡರ್ ಟು ಗಿವ್ ಡೈರೆಕ್ಷನ್ ಅಥವಾ ಇಂಪರೇಟಿವ್ಸ್ ಅಂತ ಹಿಂಗೆ ಕರಿತೀವಿ ನಾವು, ಹೌದಾ? ಫಾರ್ ಎಕ್ಸಾಂಪಲ್ ಕಮ್ ಹಿಯರ್ ಅಂತ ಕರೆದ್ರೆ ನಿಮ್ಗೆ ಅರ್ಥ ಆಗ್ತೈತೆ. ಮೀನ್ಸ್ ಐ ಆಮ್ ಡೈರೆಕ್ಟಿಂಗ್ ಯು ಟು ಕಮ್ ಹಿಯರ್, ಗೋ ದೇರ್ ಅಲ್ಲಿಗೆ ಹೋಗು, ಈಟ್ ಇಟ್, ರೀಡ್ ಇಟ್, ಡೂ ಇಟ್, ಡೂ ದ್ಯಾಟ್ ಅಂತ ಹೇಳಿದರೆ ಐ ಆಮ್ ಡೈರೆಕ್ಟಿಂಗ್ ಯು ಟು ಡೂ ಸರ್ಟನ್ ಥಿಂಗ್ಸ್. ಸೊ ಇದು ನಮಗೆ ಡೈರೆಕ್ಷನ್ನ ಹೇಳ್ತೈತಿ ಅಥವಾ ಹಿಂಗೆ ಮಾಡಂತೇಳಿ. ಈ ಪೊಲೀಸ್ ಲಾಗಳು ಕಾನೂನುಗಳು ಎಲ್ಲವೂ ಡೈರೆಕ್ಟಿವ್ ಯೂಸ್ ಎಲ್ಲ, ಕಾನೂನೆಲ್ಲ ಏನಿದೆ ಕಾನ್ಸ್ಟಿಟ್ಯೂಷನೆಲ್ಲ ಹಿಂಗೆ ಮಾಡಬೇಕು, ಹಿಂಗೆ ಮಾಡಬಾರ್ದು, ಡೂಸ್ ಆ್ಯಂಡ್ ಡೋಂಟ್ ಡೂಸ್. ಸೊ ಡೈರೆಕ್ಟಿವ್ ಯೂಸ್ ಆಫ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಇಂಟ್ರಾಗೇಷನ್. ನೆಕ್ಸ್ಟ್ ಏನು? ಇಂಟರಾಗೇಷನ್ ಅಂದ್ರೇನು? ಟು ಆಸ್ಕ್ ದಿ ಕ್ವಶನ್, ಹೌದಾ? ವಿ ಆಸ್ಕ್ ದಿ ಕ್ವಶನ್ ಅಂದರೆ ಇಂಟ್ರಾಗೇಟ್ ಮಾಡಲಿಕ್ಕೆ ನಮಗೆ ಬೇಕಾದಂಥ ಏನಾದರೂ ಒಂದು ಉತ್ತರ ಬೇಕು ಅಂತಂದರೆ ವಿ ಕ್ಯಾನ್ ಇಂಟ್ರಾಗೇಟ್, ವಿ ಕ್ಯಾನ್ ಆಸ್ಕ್ ದಿ ಕ್ವಶನ್. ಈಗ ಫಾರ್ ಎಕ್ಸಾಂಪಲ್ now you are appearing for KSET and NET exam, they will what? Will they give answers? No, they will ask a question, then they will give answer. You have to give your answer. So means you can ask any questions or anything through language. Either it may be in oral form or written form. ಈಗ ನಾನು ಹಿಂಗೆ ಕೇಳಿದರೆ that is oral form. ಎಕ್ಸಾಮಲ್ಲಿ ಇತ್ತು ಅಂದರೆ that is in written form. So it's asked question. Next, ಐದನೇದು evaluative use. So it is to evaluate, to express our judgment. ಯಾವುದಾದ್ರೂ ನಾವು ಮೌಲ್ಯಮಾಪನ ಮಾಡಿ ಒಂದು ಜಡ್ಜ್ಮೆಂಟನ್ನು ಕೊಡಲಿಕ್ಕೆ ಇವ್ಯಾಲ್ಯೂಯೇಷನನ್ನು ಬಳಸ್ತೀವಿ. ಈ ಇವ್ಯಾಲ್ಯೂಯೇಷನಲ್ಲಿ ನಾವು ಯೂಸ್ವಲಿ 3 ಟೈಪ್ಸ್: ಎಥಿಕಲ್ ಇವ್ಯಾಲ್ಯೂಯೇಷನ್, ಈಸ್ಥೆಟಿಕಲ್ ಇವ್ಯಾಲ್ಯೂಯೇಷನ್ ಆ್ಯಂಡ್ ಟೆಕ್ನಿಕಲ್ ಇವ್ಯಾಲ್ಯೂಯೇಷನ್. ಎಥಿಕಲ್ ಅಂತಂದರೆ ವಿ ಇವ್ಯಾಲ್ಯೂಯೇಟ್ ವಿಚ್ ಈಸ್ ರೈಟ್ ಆ್ಯಂಡ್ ವಿಚ್ ಈಸ್ ರಾಂಗ್, ಯಾವುದು ಸರಿ ಯಾವುದು ತಪ್ಪು, ಅದು ಎಥಿಕಲ್ ಇವ್ಯಾಲ್ಯೂಯೇಷನ್. ಈಸ್ಥೆಟಿಕ್ಸ್ ವಿಚ್ ಈಸ್ ಬ್ಯೂಟಿ ಆ್ಯಂಡ್ ವಿಚ್ ಈಸ್ ಅಗ್ಲಿ, ಯಾವುದು ಸುಂದರ ಯಾವುದು ಕುರೂಪ, ಯಾವುದು ನಮಗೆ ಪ್ಲೆಸೆಂಟ್ ಯಾವುದು ಅನ್ಪ್ಲೆಸೆಂಟನ್ನು ನಾವು ಎಥಿಕಲಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಮೂರನೇದು ಟೆಕ್ನಿಕಲ್ ಅಂದರೆ ಟು ಅಸರ್ಟ್ ಸರ್ಟನ್ ಯೂಸ್ಫುಲ್ನೆಸ್, ಇದು ಇದಕ್ಕೆ ಕರೆಕ್ಟ್ ಆಗಿದೆ, ಇದು ಕರೆಕ್ಟ್ ಆಗಿದೆ, ಇದಕ್ಕೆ ಕರೆಕ್ಟ್ ಆಗಿದೆ. ಸೊ ಟು ಅಸರ್ಟೈನ್ ಇಟ್ಸ್ ಯೂಸ್ಫುಲ್ನೆಸ್. ಸೊ ವಿ ಮೇಕ್ ಯೂಸ್ ಆಫ್ ಇವ್ಯಾಲ್ಯೂಯೇಷನ್ಸ್ ಇನ್ 3 ಟೈಪ್ಸ್: ಎಥಿಕಲ್, ಈಸ್ಥೆಟಿಕ್ ಆ್ಯಂಡ್ ಟೆಕ್ನಿಕಲ್. ಆ್ಯಂಡ್ ಅದರ್ ಯೂಸಸ್ ಆ್ಯಕ್ಚುಲಿ ಜಾಸ್ತಿ ಲ್ಯಾಂಗ್ವೇಜನ್ನು ನಾವು ಅದರ್ ಯೂಸೇಜ್ಗಳಿಗೂ ಕೂಡ ಬಳಸ್ತೇವೆ ನೋಡಿ. ಅದಕ್ಕೆ ಟು ಕಂಗ್ರ್ಯಾಚುಲೇಟ್, ಟು ಸೇ ಥ್ಯಾಂಕ್ಸ್. ನಾ ಏನಿಲ್ಲ ಫಸ್ಟ್ ಐ ಕಂಗ್ರ್ಯಾಚುಲೇಟ್ ಮಾಡಿದೆ, ಆಮೇಲೆ ಥ್ಯಾಂಕ್ಸ್ ಹೇಳಿದೆ. ಯಾಕಂದರೆ ಇಷ್ಟೊಂದೆಲ್ಲ ಪ್ರೋಗ್ರಾಮ್ ಮಾಡ್ತಾಯಿದ್ದಾರೆ ಅಂದರೆ ಅವ್ರಿಗೊಂದು ಥ್ಯಾಂಕ್ಸನ್ನು ಹೇಳಿದ್ವಿ. ಅವ್ರಿಗೆ ನೀವೆಲ್ಲ ಪಾಸ್ ಆದಮೇಲೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಇವಾಗಲೇ ಅಡ್ವಾನ್ಸು. ಸೊ ಮತ್ತು ಏನಾದರೂ ತಪ್ಪು ಮಾಡಿದ್ರೆ ನಾವು ಅಪಾಲಜಿಯನ್ನು ಕೇಳ್ತೀವಿ. ದೆನ್ ನಾನು ಮಾಡಿದ ಸರಿ ಅಫರ್ಮೇಷನನ್ನು ಮಾಡ್ತೀವಿ, ಅಥವಾ ವಿ ಗಿವ್ ಅ ಪ್ರಾಮಿಸ್. ಸೊ ಆಮೇಲೆ ಬೈಲಿಕ್ಕೆ ಯೂಸ್ ಮಾಡ್ತೀವಿ, ಯಾರನ್ನಾದರೂ ಹೊಗಳಲಿಕ್ಕೆ ಯೂಸ್ ಮಾಡ್ತೀವಿ ಭಾಷೆಯನ್ನು, ಯಾರಿಗಾದರೂ ಟಾಂಟ್ ಕೊಡಲಿಕ್ಕೆ ಭಾಷೆಯನ್ನು ಯೂಸ್ ಮಾಡ್ತೀವಿ, ಯಾರಿಗಾದರೂ ಅಪ್ರಿಷಿಯೇಟ್ ಮಾಡಲಿಕ್ಕೆ ಭಾಷೆಯನ್ನು ಯೂಸ್ ಮಾಡ್ತೀವಿ, ಹೌದಾ? ಯಾರಿಗಾದರೂ ಮನಸ್ಸು ನೋಯಿಸಲಿಕ್ಕೆ ಭಾಷೆ ಮಾಡ್ತೀವಿ, ಕೆಲವೊಬ್ಬರಿಗೆ ಪ್ಲೀಸ್ ಮಾಡಲಿಕ್ಕೆ ಭಾಷೆಯನ್ನು ಬಳಸ್ತೀವಿ. ಸೊ ದೇರ್ ಆರ್ ಎನ್ ನಂಬರ್ ಆಫ್ ಯೂಸಸ್ ಆಫ್ ಲ್ಯಾಂಗ್ವೇಜ್. ಅದಕ್ಕೆ ಮಾತು ಅಥವಾ ಲ್ಯಾಂಗ್ವೇಜ್ ಅನ್ನೋದು ಭಾಳ ಒಂದು ಪ್ರಿಡಾಮಿನೆಂಟ್ ರೋಲನ್ನಿದು ನಮ್ಮ ಲೈಫಲ್ಲಿ ಪ್ಲೇ ಮಾಡುತ್ತೆ. ಸೊ ಅದಕ್ಕೆ ಇದ್ರ ಮೇಲೆ ಏನು ಕ್ವಶನ್ ಬರುತ್ತೆ, ಒಂದು ಕ್ವಶನ್ ನಿಮಗೆ PYQ ಇದೆ, ಐ ವಿಲ್ ಶೋ ಇಟ್. ಇದರಲ್ಲಿ ಯಾವ ಯೂಸ್ ಆಗಿದೆ ಲ್ಯಾಂಗ್ವೇಜು ಅಂತ, ಭಾಷೆಯ ಯಾವ ಅಂಶ ಇದರಲ್ಲಿ ಬಳಕೆಯಾಗಿದೆ ಅಂತ ಕೇಳಿದ್ರು ಅವರು. ಇದು ನೋಡಿ ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಎಕ್ಸ್ಪ್ರೆಸ್ ಇನ್ಫಾರ್ಮೇಷನ್ ಯೂಸ್ ಆಫ್ ಲ್ಯಾಂಗ್ವೇಜ್. ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ನೋಡಿ, ಗೆಟ್ ಔಟ್ ಆಫ್ ಮೈ ಕ್ಲಾಸ್, ಏನು ಗೆಟ್ ಔಟ್ ಆಫ್ ಮೈ ಕ್ಲಾಸ್, ನನ್ನ ಕ್ಲಾಸಿಂದ ನೀನು ಹೊರಗಡೆ ಹೋಗು. ಎರಡನೇದ್ದು ವೈ ಆರ್ ಯು ಸೋ ಲೇಟ್. ಮೂರನೇದ್ದು ಐ ರಿಕ್ವೆಸ್ಟ್ ಮೈ ಸ್ಟೂಡೆಂಟ್ಸ್ ಟು ಬಿ ಪಂಕ್ಚುವಲ್. ನೆಕ್ಸ್ಟು she is very caring and cooperative. ನಾಲ್ಕು ಕೊಟ್ಟಿದ್ದಾರೆ. ಏನು ಕೇಳಿದರೆ ಯಾವ ಸ್ಟೇಟ್ಮೆಂಟು ಇಟ್ ಎಕ್ಸ್ಪ್ರೆಸಸ್ ಇನ್ಫಾರ್ಮೇಟಿವ್ ಯೂಸ್, ಫಸ್ಟ್ ಒನ್ನದು ಯಾವುದಿದೆ ಅಂತ ಕೇಳಿದ್ದಾರೆ. ಅಂದರೆ ವೆರಿ ಸಿಂಪಲ್, ಈ 4 ಸ್ಟೇಟ್ಮೆಂಟ್ಗಳಲ್ಲಿ
ನಿಮಗೆ ಎಲ್ಲಾದರೂ ಒಂದು ಹೊಸ ಇನ್ಫಾರ್ಮೇಷನ್ ಸಿಗುತ್ತಾ ಅಂತ ಅರ್ಥ, ವಿಚ್ ಇಸ್ ಇನ್ಫಾರ್ಮೇಟಿವ್ ಯೂಸ್. ಸೊ ಗೆಟ್ ಔಟ್ ಆಫ್ ಮೈ ಕ್ಲಾಸ್, ಈಗ ನೋಡಿ ಆನ್ಸರ್ ಬಿಟ್ಟಾಕಿ, ಪ್ರಶ್ನೆನೂ ಬಿಟ್ಟಾಕಿ. ಗೆಟ್ ಔಟ್ ಆಫ್ ಮೈ ಕ್ಲಾಸ್ ಅಂದರೆ ಇದು ಯಾವ್ದು ಬರ್ತೈತಿ? ಗೆಟ್ ಔಟ್ ಆಫ್ ಮೈ ಕ್ಲಾಸ್ ಅಂತಂದರೆ ಇದರಲ್ಲಿ ಡೈರೆಕ್ಟಿವ್ ಬರ್ತೈತಿ. ಇದು ಯಾಕೆ? ವಿ ಆರ್ ಡೈರೆಕ್ಟಿಂಗ್ ಟು ದಟ್ ಪರ್ಸನ್ ಟು ಗೋ ಔಟ್ ಆಫ್ ಕ್ಲಾಸಿಂದ ಹೊರಗಡೆ ಹೋಗಲಿಕ್ಕೆ ಹೇಳ್ತದೆ. ಸೊ ದಿಸ್ ಇಸ್ ದಿ ಡೈರೆಕ್ಟಿವ್ ಯೂಸ್ ಆಫ್ ಲ್ಯಾಂಗ್ವೇಜ್. ವೈ ಆರ್ ಯು ಸೋ ಲೇಟ್? ಇವಾಗ ಏನಿಲ್ಲ, ಇಂಟರಾಗೇಷನ್, ಟು ಆಸ್ಕ್. ಐ ರಿಕ್ವೆಸ್ಟ್ ಮೈ ಸ್ಟೂಡೆಂಟ್ಸ್ ಟು ಬಿ ಪಂಕ್ಚುವಲ್. ಇದೇನು ನನ್ನ ಸ್ಟೂಡೆಂಟ್ಸ್ ಇರ್ತಾರೆ, ನಾನು ಏನು ಮಾಡ್ಕೋತೀನಿ, ಎಕ್ಸ್ಪೆಕ್ಟ್ ಮಾಡ್ತೀನಿ ನಮ್ಮ ಸ್ಟೂಡೆಂಟ್ಸ್ ಕಡೆಯಿಂದ ಅಂತಂದರೆ ಇಟ್ ಇಸ್ ಆಲ್ಮೋಸ್ಟ್ ಅದರ್ ಯೂಸಿಗೆ ಹೋಗ್ತೈತಿ. ಸಿ ಈಸ್ ವೆರಿ ಕೇರಿಂಗ್ ಆ್ಯಂಡ್ ಕೋಆಪ್ರೇಟಿವ್. ದಿಸ್ ಈಸ್ ದಿ ಡೈರೆಕ್ಟಿವ್ ಯೂಸ್ ಆಫ್ ಲ್ಯಾಂಗ್ವೇಜ್ ಬಿಕಾಸ್ we here getting some information about her. ಏನು, ವಾಟ್ ಇಸ್ ದ ಇನ್ಫಾರ್ಮೇಷನ್? ಸಿ ಈಸ್ ವೆರಿ ಕೇರಿಂಗ್ ಆ್ಯಂಡ್ ಕೋಆಪ್ರೇಟಿವ್ ಇದ್ದಾರೆ. ಇದು ಡೈರೆಕ್ಟಿವ್ ಯೂಸ್ ಆಫ್ ಲ್ಯಾಂಗ್ವೇಜ್. ಈ ರೀತಿಯಾಗಿ ನಿಮ್ಗೊಂದು ಪ್ರಶ್ನೆ ಇರುತ್ತೆ ಭಾಷೆಯ ಉಪಯೋಗದ ಆಧಾರದ ಮೇಲೆ. ನೆಕ್ಸ್ಟು ಇನ್ನೊಂದು ಟಾಪಿಕ್ ಏನಪ್ಪ ಈ ಒಂದು ಲಾಜಿಕಲ್ ರೀಸನಿಂಗಲ್ಲಿ ಅಂದರೆ ಕೆನೋಟೇಷನ್ಸ್ ಆ್ಯಂಡ್ ಡಿನೋಟೇಷನ್ಸ್. ಭಾಳ ಈಸಿ ಇದೆ, ಇದರಲ್ಲಿ ಏನು ದೊಡ್ಡ ತಪ್ಪೇನಿಲ್ಲ, ಇದು ಕಷ್ಟ ಏನಿಲ್ಲ. ಕೆನೋಟೇಷನ್ಸ್ ಆ್ಯಂಡ್ ಡಿನೋಟೇಷನ್ಸ್ ನಾವು ಆವಾಗಲೇ ನೋಡಿದ್ವಲ್ಲ, ಯಾವ ಪದದಲ್ಲಿ ನೋಡಿದ್ವಿ ಅಂತಂದರೆ ಫ್ಯಾಲಸಿ ಆಫ್ ಇಕ್ವಿವೊಕೇಷನ್ ಅಲ್ಲಿ ನೋಡಿದ್ವಲ್ಲ, ಸೇಮ್ ಇಲ್ಲಿ ಕೂಡ. ಫಾರ್ ಎಕ್ಸಾಂಪಲ್ ಏನಿಲ್ಲ, ಲ್ಯಾಂಗ್ವೇಜಲ್ಲಿ ನಾವು ಬಹಳಷ್ಟು ಪದಗಳನ್ನು ಬಳಸ್ತೀವಿ, ವರ್ಡ್ಸ್ಗಳನ್ನು ಬಳಸ್ತೀವಿ. ಏನಿಲ್ಲ, ಎವ್ರಿ ವರ್ಡ್ ಹ್ಯಾಸ್ ಮಲ್ಟಿಪಲ್ ಮೀನಿಂಗ್ಸ್. ಒಂದೇ ಮೀನಿಂಗ್ಸ್ ಅಂತೇಳಿ ಇರೋದಿಲ್ಲ, ಮಲ್ಟಿಪಲ್ ಮೀನಿಂಗ್ಸು ಇರ್ತೈತಿ. ಮತ್ತು ಎವ್ರಿ ವರ್ಡ್ ಹ್ಯಾಸ್ ಕಾಂಟೆಕ್ಚುವಲ್ ಮೀನಿಂಗ್. ಒಂದೊಂದು ಹಿನ್ನೆಲೆಯಲ್ಲಿ ಒಂದೊಂದು ರೀತಿಯ ಅರ್ಥವನ್ನದು ಕೊಡುತ್ತೆ. ಮತ್ತು ಒಂದೊಂದು ಪದ ಒಂದು ಹೊರಗಡೆ ಕಾಣ್ರೆ ಇನ್ನೊಂದು ಅದಕ್ಕೆ ಹಿಡನ್ ಮೀನಿಂಗು ಬೇರೆ ಇರುತ್ತೆ. ಅದಕ್ಕೆ ನಾವು ಹೇಳ್ತೇವೆ ಲೇಟೆಂಟ್ ಫಂಕ್ಷನ್ ಆ್ಯಂಡ್ ಮ್ಯಾನಿಫೆಸ್ಟ್ ಫಂಕ್ಷನ್. ಗೊತ್ತಲ್ಲ ನಿಮಗೆಲ್ಲ, ಸೋಷಾಲಜಿ ಅವರಿದ್ದರೆ ಲೇಟೆಂಟ್ ಆ್ಯಂಡ್ ಮ್ಯಾನಿಫೆಸ್ಟ್ ಫಂಕ್ಷನ್. ಆರ್.ಕೆ. ಮಾರ್ಟನ್ ಹೇಳಿದ್ದು ಲೇಟೆಂಟ್ ಆ್ಯಂಡ್ ಮ್ಯಾನಿಫೆಸ್ಟ್ ಫಂಕ್ಷನ್ ಹೆಂಗಿದೆಯೋ ಅದೇ ರೀತಿ ವರ್ಡ್ಗೂ ಕೂಡ ಒಂದು ಲೇಟೆಂಟ್ ಮೀನಿಂಗು, ಇನ್ನೊಂದು ಮ್ಯಾನಿಫೆಸ್ಟ್ ಮೀನಿಂಗ್ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಪದವನ್ನು ನಾನು ಬರಿತೀನಿ, FRIEND, ಫ್ರೆಂಡ್. ಸೊ ಕೆನೋಟೇಷನ್ ಅಂದರೆ ಏನು, ಡಿನೋಟೇಷನ್ ಅಂದರೆ ಏನು? ಡಿನೋಟ್ಸ್, ನಾವು ಹೇಳೋದಿಲ್ಲ ಇಟ್ ಡಿನೋಟ್ಸ್, ಅದರ ಅರ್ಥ ಅಂತ ಅರ್ಥ. ಡಿನೋಟ್ ಅಂದರೆ ಏನು, ಅದರ ಡಿಕ್ಷನರಿ ಮೀನಿಂಗ್ ಅಂತ ಅರ್ಥ, ಅದರ ನಾರ್ಮಲ್ ಮೀನಿಂಗ್ ಅಂತ ಅರ್ಥ. ಏನು ಡಿನೋಟೇಷನ್ ಅಂತಂದರೆ ನೆನಪಿಡು, DD ಇದು ಒಂದು ರೀತಿ ಸಿನಾನಿಮ್ ಥರ, ಡಿಕ್ಷನರಿ ಮೀನಿಂಗ್. ದಿಸ್ ಈಸ್ ಡಿಕ್ಷನರಿ, ಡೈರೆಕ್ಟ್ಲಿ ಅದೇನು ಹೇಳ್ತಾಯಿತ್ತೋ ಅದೇ. ಅಥವಾ ಎಕ್ಸ್ಪ್ಲಿಸಿಟ್ ಮೀನಿಂಗ್ ಅಂತ ಕೂಡ ನಾವು ಕರಿತೀವಿ. ಎಕ್ಸ್ಪ್ಲಿಸಿಟ್ ಮೀನಿಂಗ್, ಕಣ್ಣಿಗೆ ಕಾಣ್ತಕ್ಕಂಥ ಅರ್ಥ. ಫ್ರೆಂಡ್ ಅಂದರೆ ಏನಪ್ಪ, ಅವರ ಕಂಪ್ಯಾನಿಯನ್ ಅಥವಾ ಅವರ ಅಸೋಸಿಯೇಟ್, ನಮ್ಮ ಜೊತೆ ಇರೋನು ಅಥವಾ ನಮ್ಮ ಕಂಪ್ಯಾನಿಯನ್ ಅಂತ ಅರ್ಥ. ದಿಸ್ ಈಸ್ ಒನ್ ಥಿಂಗ್, ಡೈರೆಕ್ಟ್ ಮೀನಿಂಗ್. ಈಗ ನೀವು ಏನು ಕರಿತೀರಿ, ಮೈಕ್ರೋಸಾಫ್ಟ್ ವರ್ಡಲ್ಲಿ ಫ್ರೆಂಡ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಒಂದು ಸಿನಾನಿಮ್ ಅಂತ ಬರ್ತೈತಿ. ಸಿನಾನಿಮ್ ಅಂತ ನೀವು ಕ್ಲಿಕ್ ಮಾಡಿದರೆ ಅಲ್ಲೊಂದು ಇಷ್ಟೇ ಬರುತ್ತೆ, ಫ್ರೆಂಡಿಗೆ ಬೇರೆ ಬೇರೆ ಅರ್ಥ ಏನಿದ್ದಾವೆ ಅಂತ. ಫ್ರೆಂಡಿಗೆ ಬೇರೆ ಬೇರೆ ಅರ್ಥ ಏನಿದ್ದಾವೆ, ಕಂಪ್ಯಾನಿಯನು, ಅಸೋಸಿಯೇಟ್, ಅವೆಲ್ಲ ಎಕ್ಸ್ಪ್ಲಿಸಿಟ್ ಮೀನಿಂಗ್ಸ್. ಬಟ್ ಫ್ರೆಂಡ್ ಅಂದರೆ ಅಷ್ಟೇನಾ? ಬಟ್ ಇದ್ರದ್ದು ಕೆನೋಟೇಷನ್ಸ್ ಬೇರೆ ಇರ್ತವೆ. ಫ್ರೆಂಡ್ ಅಂದರೆ ಇನ್ನೂ ಕಣ್ಣಿಗೆ ಕಾಣದಂಥ ಮೀನಿಂಗ್ಸ್ಗಳು, ಹಿಡನ್ ಮೀನಿಂಗ್ಸ್ಗಳು. ಫ್ರೆಂಡ್ ಅಂತಂದ್ರೇನು, ಹಿ ಈಸ್ ದಿ ಹೇಳ್ತಾರಲ್ಲ, ಎ ಗುಡ್ ಫ್ರೆಂಡ್ ಇಸ್ ದಿ ಸೆಕೆಂಡ್ ವೈಫ್, ಸೆಕೆಂಡ್ ವೈಫ್ ಇಸ್ ದಿ ಸೆಕೆಂಡ್ ಫ್ರೆಂಡ್ ಅಂತ ಹೇಳ್ತಾರೆ. ಫ್ರೆಂಡ್ ಅಂತಂದರೆ ಒಬ್ಬ ಆಪತ್ ಬಾಂಧವ, ಹಿ ಈಸ್ ದಿ ಕೇರ್ ಟೇಕರ್. ಫ್ರೆಂಡ್ ಅಂತಂದ್ರೇನು, ಇದ್ರದ್ದು ಕೆನೋಟೇಷನ್ಸ್ ಏನಾಗ್ತಾವೆ ನೋಡಿ. ಈಗ ಹಿಡನ್ ಮೀನಿಂಗ್ಸ್ ಏನು, ಮೊದಲನೇದ್ದು ಹಿ ಈಸ್ ಅವರ್ ಕೇರ್ ಟೇಕರ್, ಹೌದಾ. ಅವರ್ ವೆಲ್ ವಿಷರ್, ನಮ್ಮ ಒಬ್ಬ ಹಿತೈಷಿ, ಹಿ ಈಸ್ ಅವರ್ ವೆಲ್ ವಿಷರ್. ಹಿ ಈಸ್ ಅವರ್, ಏನು ಕರ್ತೀರಿ ನೀವು, ನಮಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಕ್ಕಂಥ ಆಪತ್ ಬಾಂಧವ. ಯಾರು? ಫ್ರೆಂಡ್ ಅಂದರೆ. ಫ್ರೆಂಡ್ ಈಸ್ ಅಂದ್ರೇನು, ಒಂದು ರೀತಿ ನಮಗೆ ಫ್ರೆಂಡ್ ಇದಾನಂದರೆ ಸೆಕ್ಯೂರಿಟಿ ಇರ್ತೈತಿ ನಮ್ಮ ಜೊತೆಗೆ. ನಮ್ಮ ಫ್ರೆಂಡ್ ಇದಾನಪ್ಪ, ಏನೋ ಆಗಲಿ ನನಗೆ ಲೈಫಲ್ಲಿ ಏನಾದರೂ ನನ್ನ ಫ್ರೆಂಡ್ ಇದ್ದಾನೆ, ಸೊ ನನಗೊಂದು ಲೈಫಲ್ಲಿ ಒಂದು ಸೆಕ್ಯೂರಿಟಿ ಥರ. ಫ್ರೆಂಡ್ ಅಂದ್ರೇನು, ನನ್ನ ಫೀಲಿಂಗ್ಸು, ಎಮೋಷನ್ಗಳನ್ನ ಶೇರ್ ಮಾಡ್ಕೋತೀನಿ ಅವನ ಹತ್ರ. ಸೊ ಈಸ್ ಬೆಸ್ಟ್ ಮೈ ಪಾರ್ಟ್ನರ್, ನನ್ನ ಪಾರ್ಟ್ನರ್ ಇದ್ದಂಗೆ ಅವರು. ಸೊ ಇವೆಲ್ಲ ಏನಿದಾವಲ್ಲ ಅದರ ಹಿಡನ್ ಮೀನಿಂಗು, ಇದೆಲ್ಲವೂ ಕೆನೋಟೇಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ ಅಂತ ಒಂದು ಪದವನ್ನು ಬರೆದ್ರೆ ಅದರ ಡಿನೋಟೇಷನ್ ಏನು,
It is an higher education institute. That's all. Where we get our post graduations and researches or publications. That's all. Denotation. University ಅಂತ ಹೊಡೆದ್ರೆ ನೀವು ಡಿಕ್ಷನರಿ ಹೊಡೆದ್ರೆ ಏನು ಬರುತ್ತೆ, ವಿಶ್ವವಿದ್ಯಾನಿಲಯ ಅಥವಾ ವಿಶ್ವವಿದ್ಯಾಲಯ ಅಂದರೆ ಏನು, ಇಟ್ ಈಸ್ ಆನ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ವೇರ್ ವಿ obtain ಅವರ್ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರೀಸ್ ಆ್ಯಂಡ್ ರಿಸರ್ಚ್ ಆರ್ PhD ಆರ್ ಪೋಸ್ಟ್ ಡಾಕ್ಟ್ರಲ್ ಎನಿಥಿಂಗ್, ದಟ್ಸ್ ಆಲ್. ಬಟ್ ಅದರ ಕೆನೋಟೇಷನ್ಸ್ ಬೇರೆ. ಯೂನಿವರ್ಸಿಟಿ ಅಂದರೆ ಏನು, ಫಾರ್ ಎಕ್ಸಾಂಪಲ್ ಕರ್ನಾಟಕ ಯೂನಿವರ್ಸಿಟಿ ಅಂದರೆ ಏನು ಅಂತ ಕೇರೇನು ಹೇಳ್ತೀನಿ. ಕರ್ನಾಟಕ ಯೂನಿವರ್ಸಿಟಿ ಮೀನ್ಸ್ ಇಟ್ ಇಸ್ ಎ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ವಿಚ್ ಈಸ್ ಲೊಕೇಟೆಡ್ ಇನ್ ಧಾರವಾಡ. Okay, where we can get post graduation degree, PhD degree or postdoctoral or publications, research, anything. This is the first. For me, I have different connotations for Karnataka University Dharwad. It is my Anna Kotta Samsthe. This is my life. This is my there are so many memories in that campus. So we have become friends, we have this, that and all. So there are so many connotations for that university. This is life for us, where we got our life, where we got government designation. So we have got everything from Karnataka University. This is everything for me. So this is connotation. Karnataka University, it is not only a place. It is not only a place for me. It is for everything. ಅಲ್ಲಿ ನಮ್ಮ ಫ್ರೆಂಡ್ಸು ನಮ್ಮದು ಎಲ್ಲ ಏನಂತಲ್ಲ PG ಡೇಸಲ್ಲಿ ನಾವೆಲ್ಲ ಹರಟಿ ಹೊಡೆದಿದ್ದು ಎಲ್ಲ ಒಂದು ನೆನಪುಗಳ ಒಂದು ದೊಡ್ಡ ಅದು ಆಗರ. ನಾವು ಅಲ್ಲಿಂದನೇ ಬಂದು PhD ಮಾಡಿಕೊಂಡು ಇವತ್ತೊಂದು ಒಳ್ಳೆ ಪೋಸ್ಟಲ್ಲಿದೆ ಅಂದರೆ ಅದಕ್ಕೆಲ್ಲವೂ ಕರ್ನಾಟಕ ಯೂನಿವರ್ಸಿಟಿನೇ ಕಾರಣ. ಸೊ ನಾವೆಲ್ಲದಕ್ಕೂ ಇವತ್ತೆಲ್ಲ ವಾಟ್ ಎವರ್ ವಿ ಆರ್, ಇಟ್ ಇಸ್ ಬಿಕಾಸ್ ಆಫ್ ಕರ್ನಾಟಕ ಯೂನಿವರ್ಸಿಟಿ. ಸೊ ದಿಸ್ ಈಸ್ ಮೈ connotations to Karnataka University. So this is connotation and denotation. So I have given what you call other any examples. So I think this is clear. So I have given the example of home. Mane. Mane andre eno? It is a place of residence. Home, it is a place of residence. But adeno? Ashtena mane andre? Vasasthana ashtena? Normal meaning. But it has many connotations. Home antandre, this is the final relaxing place where we get emotional security, where we get financial security, where we get what you call total comfort. So where we get all our brothers, sisters, parents. So it is a place, it is a final what you call ನಾವು ವ್ಯಕ್ತಿಗಳಾಗಿ ಕೊಟ್ಟ ಕೊನೆಯ ಒಂದು ಸಂತೋಷದ ಪ್ಲೇಸ್ ಯಾವುದು ಅಂದರೆ ನಮ್ಮ ಮನೆ. ಬಟ್ this is connotations, hidden meaning. Okay, so this is about connotation and denotations. So I have given all the definitions. I think it is very clear now because it is very easy. It is very clear because it is easy. ಬರೆಯೋದಿಲ್ಲ ಲ್ಯಾಂಗ್ವೇಜಲ್ಲಿ ಇಟ್ ಡಿನೋಟ್ಸ್, ಇಟ್ ಹ್ಯಾಸ್ ಡಿಫ್ರೆಂಟ್ ಕೆನೋಟೇಷನ್ಸ್ ಅಂತ ಹೇಳ್ತೀವಿ. ಬರೀಬೇಕಾದ್ರೆ ಇಟ್ ಹ್ಯಾಸ್ ಡಿಫ್ರೆಂಟ್ ಕೆನೋಟೇಷನ್ಸ್. ಫಾರ್ ಎಕ್ಸಾಂಪಲ್ ದಿ ವರ್ಡ್ ಧರ್ಮ. ಧರ್ಮ ಇಟ್ ಹ್ಯಾಸ್ ವೆರಿ ಡಿನೋಟೇಷನ್. ಧರ್ಮ ಅಂತಂದ್ರೆ ಏನು, ಯೂಶ್ವಲಿ ನಾವು ಅದ್ರದ್ದು ಒಂದು ಮೀನಿಂಗ್ ಇದೆ ಅಂತ ಅಂದ್ಕೊಡ್ರಿ, ಸದ್ಯಕ್ಕೆ ಅದು ಮುಟ್ಟೋದು ಬೇಡಿಗೆ ಡಿನೋಟೇಷನ್ಸ್. ಬಟ್ ಕೆನೋಟೇಷನ್ಸ್ ನೋಡಿ, ದಾನ ಧರ್ಮ ಮಾಡಿರಿ ಅಂದಾಗ ಒಂದು ಮೀನಿಂಗ್ ಬೇರೆ, ನಿಮ್ಮ ಧರ್ಮ ಕರ್ಮ ನಿಮ್ಮ ಜೊತೆಗೆ ಇರ್ತಾವೆ ಅಂದಾಗ ಇನ್ನೊಂದು ಬೇರೆ, ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕಾದ್ದು ಮಕ್ಕಳ ಧರ್ಮ ಅಂದಾಗ ಅದು ಬೇರೆ, ವಿದ್ಯಾರ್ಥಿಗಳಾಗಿ ನೀವು ಟೀಚರ್ಸಿಗೆ ಒಬಿಡಿಯೆಂಟ್ ಆಗಿರಬೇಕು ಅದು ಸ್ಟೂಡೆಂಟ್ ಧರ್ಮ ಅಂದರೆ ಅಲ್ಲಿ ಒಂದು ಕೆನೋಟೇಷನ್ಸ್ ಬೇರೆ, ಮತಧರ್ಮ ಅಂತಂದಾಗ ಅಲ್ಲಿ ಒಂದು ಕೆನೋಟೇಷನ್ಸು ಬೇರೆ. ಸೊ ಅದಕ್ಕೆ ಎವ್ರಿ ವರ್ಡ್ ಹ್ಯಾಸ್ ಕೆನೋಟೇಷನ್ಸ್ ಆ್ಯಂಡ್ ಡಿನೋಟೇಷನ್ಸ್. ನೆಕ್ಸ್ಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ or last topic in this categorical syllogism is Aristotelian square of opposition. This is the last topic in this article reasoning or in categorical preposition. Again ನೆನಪಿಸ್ಕೊಳ್ಳಿ ಎಲ್ಲ A E I O U A E I O A E I O just go for ನೋಡಿ ಅರಿಸ್ಟಾಟಲಿಯನ್ ಸ್ಕ್ವೇರ್ ಆಫ್ ಅಪೋಸಿಷನ್. ಇದು ಒಂದು ಸ್ಲೈಡನ್ನು ಸ್ಕ್ರೀನ್ಶಾಟ್ ತೆಗೆದು ನೀವು ಪ್ರಿಂಟ್ ತೆಗೆದು ನಿಮ್ಮ ಸ್ಟಡಿ ರೂಮಲ್ಲಿ ಹಚ್ಕೊಂಬಿಡಿ. ಯಾಕಂತಂದರೆ ಈ ಒಂದು ಇಷ್ಟೇ ತಿಳ್ಕೊಂಡ್ರೆ ಸಾಕು, ಇದ್ರ ಮೇಲೆ 1000 ಪ್ರಾಬ್ಲಮ್ಸ್ ಕೇಳಿದ್ರು ಕೂಡ ನೀವು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಬಿಡಿಸ್ತೀರಿ. ಬರೀ 4 ಸೆಂಟೆನ್ಸು, 4 ಸೆಂಟೆನ್ಸ್ ಅಥವಾ 4 ಲೈನಲ್ಲಿ 4 ಸೆಂಟೆನ್ಸ್ ಇದ್ದಾವೆ. ಆ 4 ಸೆಂಟೆನ್ಸ್ ನೆನಪಿಟ್ಕೊಂಡ್ರೆ ಎಷ್ಟೇ ಕ್ವಶನ್ಸ್ಗಳನ್ನ ಅವ್ರು ಕೇಳಿ ಸ್ಕ್ವೇರ್ ಆಫ್ ಅಪೋಸಿಷನ್ ಬಗ್ಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಒಂದು ಕ್ವಶನ್ ನಿಮಗೆ ಕಣ್ಣು ಮುಚ್ಚಿ ಬರುತ್ತೆ,
ಮತ್ತು ಡೈರೆಕ್ಟ್ ಕ್ವಶನ್ಸ್ ಕಡೆ ಕೇಳ್ತಾರೆ. ಇಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ. ಇದ್ರ ಮೇಲೇ ವಾಟ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಇ, ಕಾಂಟ್ರರಿನೋ, ಕಾಂಟ್ರಾಡಿಕ್ಟರಿನೋ, ಸಬ್ ಕಾಂಟ್ರರಿನೋ, ಸಬಲ್ಟ್ರೇಷನು. ಸೊ ಅಲ್ಲಿದೆ ಆನ್ಸರು. ಅದಕ್ಕೆ ಇದನ್ನೊಂದು ಪ್ರಿಂಟ್ ತೆಗೆದು ಅಥವಾ ನೀವು ಕೈಲೇ ಬರೆದುಬಿಟ್ಟು ಇದನ್ನು ನಿಮ್ಮ ರೂಮಲ್ಲಿ ಹಚ್ಕೊಂಬಿಡಿ, ಗೋಡೆಗೆ ಹಚ್ಕೊಂಡ್ಬಿಟ್ರೆ ಡೈಲಿ ಎದ್ದಾಗ ನೋಡಿ ಎ ಇ ಐ ಓ, ಎ ಇ ಐ ಓ. ಇದ್ರದ್ದು ಯಾವುದಕ್ಕೆ 2 ಕಾಂಟ್ರಾಡಿಕ್ಷನ್ನು, ಕಾಂಟ್ರರಿ, ಸಬ್ ಕಾಂಟ್ರರಿ, ಇದು ಸಬಾಲ್ಟ್ರೇಷನ್ನು, ಇದು ಸಬಾಲ್ಟ್ರೇಷನ್. ಆ 4 ಪದಗಳ ಮೀನಿಂಗು ಇಷ್ಟು ಮಾಡಿದರೆ ನಿಮಗೆ ಕನಿಷ್ಠ ಇದ್ರ ಮೇಲೆ ಬಂದಂಥ ಯಾವ ಪ್ರಶ್ನೆಗಳು ಕೂಡ ಸ್ಕಿಪ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಸೊ ಇಟ್ಸ್ ವೆರಿ ಈಸಿ ಇನ್ ನೇಚರ್. ಸೊ ನಾನು ಪಿ ಪಿ ಟಿನೇ ನೋಡ್ಕೊಡ್ತೀನಿ, ಯಾಕಂದರೆ ಪದೇ ಪದೇ ಪಿ ಪಿ ಟಿ ಬರಬೇಕಾಗ್ತೈತಿ. ಏನಪ್ಪ ನೋಡಿ ಗೊತ್ತಿರ್ಬೇಕು, ನಾನು ಹೇಳಿದ್ದೇನೆ ನಿಮಗೆ ಎ ಇ ಐ ಓ. ಇಲ್ಲಿ ಏನು ಪ್ರಶ್ನೆಗಳು ಬರ್ತವೆ ಅಥವಾ ಡೈರೆಕ್ಟ್ಲಿ ಇಟ್ ಇಸ್ ಬೆಟರ್ ಟು ಗೋ ಫಾರ್ ಇದು. ಇಲ್ಲಿ ನೋಡಿ ಇವೆರಡು ಕಾಂಟ್ರಾಡಿಕ್ಟರಿ, ಇವೆರಡು ಹೀಗೆ ಯಾವುದು ಎ ಓ ಮತ್ತು ಎ ಕಾಂಟ್ರಾಡಿಕ್ಟರಿ, ಇದು ಕಾಂಟ್ರರಿ, ಇದು ಸಬ್ ಕಾಂಟ್ರರಿ, ಇದು ಸಬಲ್ಟ್ರೇಷನ್, ನಿಮಗೆಲ್ಲ ಗೊತ್ತಿದೆ. ನೋಡಿ ಫಸ್ಟು ಭಾಳ ಸಿಂಪಲ್ ವೇದಲ್ಲಿ ನಾನು ಹೇಳಿದಿಲ್ಲ ನಿಮಗೆ. ಐ ಆಮ್ ಟ್ರೈಂಗ್ ಟು ಕನ್ವೆ ಆ್ಯಸ್ ಮಚ್ ಆ್ಯಸ್ ಸಿಂಪ್ಲಿ. ಎ ಇ ಐ ಓ ನಾ ಹೇಳಿದೆ ನಿಮಗೆ. ಎ ಅಂದರೆ ಏನಂದ ತಕ್ಷಣ ನೀವು ಸಡನ್ನಾಗಿ ಬಂದುಬಿಡಬೇಕು. 3 ಅಸ್ಪೆಕ್ಟ್ಗಳು. ಎ ಅಂದರೆ ಯೂನಿವರ್ಸಲ್ ಅಫರ್ಮೇಟಿವ್, ಆಲ್ ಎಸ್ ಈಸ್ ಪಿ. ಎ ಅಂದರೆ ಆಲ್ ಎಸ್ ಈಸ್ ಪಿ, ಯೂನಿವರ್ಸಲ್. ಅಥವಾ ಆಲ್ ಫ್ರೂಟ್ಸ್ ಆರ್ ಡೆಲಿಷಿಯಸ್, ಎ. ಇಲ್ಲಿ ಪ್ರೆಡಿಕೇಟ್, ಸಬ್ಜೆಕ್ಟ್ ಏನೇನಾಗಿದ್ದಾವೆ ಅದು ಗೊತ್ತಿರಬೇಕು. ಇಲ್ಲಿ ಓನ್ಲಿ ಎಸ್ ಈಸ್ ಡಿಸ್ಟ್ರಿಬ್ಯೂಟೆಡ್. ದೆನ್ ಇ ಯೂನಿವರ್ಸಲ್ ನೆಗೇಷನ್, ದಟ್ ಈಸ್ ಆಲ್ ಫ್ರೂಟ್ಸ್ ಆರ್ ನಾಟ್ ಸ್ವೀಟ್. ಸೊ ನೆಗೇಷನ್, ಯೂನಿವರ್ಸಲ್ ನೆಗೇಷನ್. ಇಲ್ಲಿ both subject and predicate are distributed. Then I, particular positive, some fruits are delicious. Here neither subject nor predicate is distributed. O, particular negative, some fruits are not delicious. ಇಲ್ಲಿ ಓನ್ಲಿ ಪ್ರೆಡಿಕೇಟ್ ಈಸ್ ಡಿಸ್ಟ್ರಿಬ್ಯೂಟೆಡ್. ಇಷ್ಟು ನಿಮಗೆ ಗೊತ್ತಿರಬೇಕು, ಇಷ್ಟು ಮಿನಿಮಮ್ ಗೊತ್ತಿರಲೇಬೇಕು. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಆದರೂ ಇಷ್ಟು ಗೊತ್ತಿರಲೇಬೇಕು. ನಾ ಇದೆಲ್ಲ ಇಫ್ ಯು ಸ್ಪೆಂಡ್ ಓನ್ಲಿ 2 days ಫಾರ್ ಲಾಜಿಕಲ್ ರೀಸನಿಂಗ್, ಇಟ್ ಇಸ್ ಮೋರ್ ದೆನ್ ಇನಫ್. ಹಾಗಾದರೆ ಇಲ್ಲಿ 4 ರೀತಿಯ ರಿಲೇಷನ್ಸ್ಗಳನ್ನ ಹೇಳ್ತಾರೆ ಅವರು. ಇವುಗಳ ಮಧ್ಯೆ 4 ರಿಲೇಷನ್, ಎದಿಂದ ಇಗೆ, ಎದಿಂದ ಓಗೆ, ಎದಿಂದ ಐಗೆ, ಮತ್ತು ಇದಿಂದ ಐಗೆ, ಎದಿಂದ ಓಗೆ. ಸೊ 4 ರಿಲೇಷನ್ಸ್ಗಳನ್ನ. ಮೊದಲನೇದು ಕಾಂಟ್ರರಿ, ಎರಡನೇದು ಮೊದಲನೇದೇ ಕಾಂಟ್ರಾಡಿಕ್ಟರಿ, ದೊಡ್ಡದು, ಯಾಕಂದರೆ ಜಾಸ್ತಿ ಇದೆ. ಕಾಂಟ್ರರಿ, ಮೂರನೇದು ಸಬ್ ಕಾಂಟ್ರರಿ, ನಾಲ್ಕನೇದು ಸಬ್ ಅಲ್ಟ್ರೇಷನ್. ಕಾಂಟ್ರಾಡಿಕ್ಟರಿ ಅಂದ್ರೇನು ನೋಡಿ, ಅಪೋಸಿಟ್ ಟ್ರುತ್ ವ್ಯಾಲ್ಯೂ, ಎ ಐ ಎ ಓ, ಅಪೋಸಿಟ್ ಟ್ರುತ್ ವ್ಯಾಲ್ಯೂ ಇದ್ರದ್ದು. ಅಂದ್ರೇನು, ಒಂದು ಆದರೆ ನಿಜ ಇರಬೇಕು, ಒಂದು ಇದ್ರೆ ನಿಜ ಇರಬೇಕು ಅಂತ. ಈ ನೋಡಿ, ಆಲ್ ಫ್ರೂಟ್ಸ್ ಆರ್ ನಾಟ್ ಸ್ವೀಟ್, ಇದು ಸಮ್ ಫ್ರೂಟ್ಸ್ ಆರ್, ಆಲ್ ಫ್ರೂಟ್ಸ್ ಆರ್ ನಾಟ್ ಸ್ವೀಟ್, ಸಮ್ ಫ್ರೂಟ್ಸ್ ಆರ್ ಸ್ವೀಟ್, ಆಲ್ ಫ್ರೂಟ್ಸ್ ಆರ್ ನಾಟ್ ಸ್ವೀಟ್, ಸಮ್ ಫ್ರೂಟ್ಸ್ ಆರ್ ಎಕ್ಸಾಕ್ಟ್ಲಿ ಅಪೋಸಿಟ್ಟು. ಅದರ ನಿಜ ಇರಬೇಕು, ಒಂದು ಇದರ ಎರಡೂ ಇರಲಿಕ್ಕಿದು ಬರೋದಿಲ್ಲ. ನೋಡಿ, ಆಲ್ ಹ್ಯೂಮನ್ಸ್ ಆರ್ ಗುಡ್, ಸಮ್ ಹ್ಯೂಮನ್ಸ್ ಆರ್ ನಾಟ್ ಗುಡ್. ಅಂದರೆ ಇದರ ನಿಜ ಇರಬೇಕು ಒಂದು ಇದರ ನಿಜ ಇರಬೇಕು ಒಂದು. ಸೊ ಟ್ರುತ್ ವ್ಯಾಲ್ಯೂ ಅಂದರೆ ಇದ್ರ ಟ್ರುತ್ ಇದ್ದರೆ ಇದು ಫಾಲ್ಸ್, ಅದು ಫಾಲ್ಸ್ ಇದ್ದರೆ ಇದು ಟ್ರುತ್ತು, ಇದು ಟ್ರುತ್ ಇದ್ದರೆ ಅದು ಫಾಲ್ಸು, ಅದು ಫಾಲ್ಸ್ ಇದ್ದರೆ ಇದು. ವೆರಿ ಸಿಂಪಲ್. ಅಪೋಸಿಟ್ ಟ್ರುತ್ ವ್ಯಾಲ್ಯೂ ಅಷ್ಟೇ ನೆನ್ಪಿಟ್ಕೊಂಡ್ರೆ ಸಾಕು ನಿಮಗೆ. ಅವ್ರು ಇದನ್ನೇ ಕೇಳ್ತಾರೆ, ಡೈರೆಕ್ಟ್ ಕ್ವಶನ್ನೇ ಕೇಳ್ತಾರೆ, ಅಪೋಸಿಟ್ ಟ್ರುತ್ ವ್ಯಾಲ್ಯೂ. ಓಕೆ, ಅದ್ರ ಮಧ್ಯೆ ಕಾಂಟ್ರಾಡಿಕ್ಟರಿ, ಇದೇ ಕಾಂಟ್ರಾಡಿಕ್ಟರಿ, ಇದು ಕಾಂಟ್ರಾಡಿಕ್ಟರಿ, ಇದು ಕಾಂಟ್ರಾಡಿಕ್ಟರಿ. ಇಲ್ಲಿ ಬರುತ್ತಿದ್ದು ಎ ಓ ಮತ್ತು ಇ ಐ, ಅಥವಾ ಓ ಎ ಅಥವಾ ಐ ಇ ಹಂಗೂ ಬರುತ್ತದೆ. ವೆರಿ ಸಿಂಪಲ್. ಒಂದನೇದೇನು ಅಪೋಸಿಟ್ ಟ್ರುತ್ ವ್ಯಾಲ್ಯೂ. ಕಾಂಟ್ರರಿ ನಿಮಗೆ ಗೊತ್ತಾಗ್ತೈತಿ, ಆಲ್ ಮೆನ್ ಆರ್ ಗುಡ್, ಆಲ್ ಮೆನ್ ಆರ್ ನಾಟ್ ಗುಡ್. ಕಾಂಟ್ರರಿ ಅಂದ್ರೇನು, ಎರಡೂ ಟ್ರೂ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಬೋತ್ ಆರ್
ನಾಟ್ ಬೋತ್ ಟ್ರೂ. ಯಾವುದು ಇದು? ನಾಟ್ ಬೋತ್ ಟ್ರೂ. ನಾಟ್ ಬೋತ್ ಟ್ರೂ ಅವ್ರ ಅರ್ಥ ಏನು? ಒಂದು ಫಾಲ್ಸ್ ಇರಲೇಬೇಕು ಅಂತ, ಒಂದು ಫಾಲ್ಸ್ ಇರಲೇಬೇಕು. ಇದು ಸೇಮ್, ಯಾವುದಿದು? ಕಾಂಟ್ರಾಡಿಕ್ಟರಿ ಆಯಿತು, ಕಾಂಟ್ರರಿ ಆಯಿತು. ಮೂರನೇದು ಸಬ್ ಕಾಂಟ್ರರಿ, ಐ ಮತ್ತು ಓ. ಸಮ್ ಆರ್ ಗುಡ್, ಸಮ್ ಆರ್ ನಾಟ್ ಗುಡ್ ಅಂದರೆ ಇದು ಸಬ್ ಕಾಂಟ್ರರಿ. ಸಬ್ ಕಾಂಟ್ರರಿ ಅಂದರೆ ಏನು? ನಾಟ್ ಬೋತ್ ಫಾಲ್ಸ್, ಎರಡೂ ಸುಳ್ಳಾಗಲಿಕ್ಕೆ ಸಾಧ್ಯತೆ ಇಲ್ಲ. ನಾಟ್ ಬೋತ್ ಫಾಲ್ಸ್ ಅಂದರೆ ಒನ್ ಅಟ್ಲೀಸ್ಟು ಟ್ರೂ ಇರಲೇಬೇಕು ಅಂತ ಅರ್ಥ. ನೋಡಿದೆ, ಸಮ್ ಮ್ಯಾಂಗೋಸ್ ಆರ್ ಸ್ವೀಟ್, ಸಮ್ ಮ್ಯಾಂಗೋಸ್ ಆರ್ ನಾಟ್ ಸ್ವೀಟ್, ಎರಡೂ ಫಾಲ್ಸ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಒನ್ ಮಸ್ಟ್ ಬಿ ಟ್ರೂ. ಇವೇ ಕ್ವಶನ್ಸ್ ಬರೋದು, ಬೇರೆ ಹೊರಗಡೆ ನೀನು ಬರೋದಿಲ್ಲ. ಇವೇ ಕ್ವಶನ್ಸೇ ಬರೋದು, ನಾನು ಏನು ಬರ್ದಿದ್ದೀನಿಲ್ಲ, ಇದೇ ಕ್ವಶನ್ಸೇ ಬರೋದು. ನೆಕ್ಸ್ಟು ಲಾಸ್ಟ್ ಒನ್ ಸಬ್ ಕಾಂಟ್ರರಿ, ಸಬಾಲ್ಟ್ರೇಷನ್. ಇದು ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ನೋಡಿ, ಆಲ್ ಮೆನ್ ಆರ್ ಗುಡ್, ಸಮ್ ಮೆನ್ ಆರ್ ಗುಡ್. ಆಲಿಂದ ಸಮ್ಗೆ ಕಡಿಮೆ ಬಂತಿದ್ದಿಲ್ಲ. ನೋಡಿ ಅಲ್ಲಿ ಏನಿದೆ, ಅವನು ಟ್ರುತ್ ಫ್ಲೋಸ್ ಡೌನ್ವರ್ಡ್. ಟ್ರುತ್ ಫ್ಲೋಸ್ ಡೌನ್ವರ್ಡ್ ಅಂದರೆ ಎಲ್ಲ ಮನುಷ್ಯರಿಗಿಂತನೂ ಸ್ವಲ್ಪ ಮನುಷ್ಯರಷ್ಟೇ ಗುಡ್. ಅಂದರೆ ಕ್ವಾಂಟಿಟಿ ಕಡಿಮೆ ಆಯ್ತು ಅಷ್ಟೇ, ಕ್ವಾಲಿಟಿ ಮಾತ್ರ ಸೇಮ್ ಇದೆ. ಕ್ವಾಂಟಿಟಿ ಎಲ್ಲ ಇದ್ದರೂ ಸ್ವಲ್ಪ ಮನುಷ್ಯರಷ್ಟೇ ಒಳ್ಳೆಯವರಿದ್ದಾರೆ. ಇಲ್ಲಿ ನೋಡಿ, ಸಮ್ ಮ್ಯಾಂಗೋಸ್ ಆರ್ ನಾಟ್ ಸ್ವೀಟ್, ಆಲ್ ಮ್ಯಾಂಗೋಸ್ ಆರ್ ನಾಟ್ ಸ್ವೀಟ್. ಹೆಂಗೆ ಮ್ಯಾಲೆ ಹೋಗ್ತಾಯಿತ್ತು, ಸುಳ್ಳು ಜಾಸ್ತಿ ಆಗ್ತಾ 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 ಹೋಗುತ್ತೆ, ಅಂದರೆ ಅಸತ್ಯ ಜಾಸ್ತಿ ಆಗ್ತಾ ಆಗ್ತಾ. ಅದು ನೋಡಿ ಏನು ಬರ್ತಾರೆ ಅವರು, ಫಾಲ್ಸಿಟಿ ಫ್ಲೋಸ್ ಅಪ್ವರ್ಡ್. ಫಾಲ್ಸ್ ನೋಡಿ, ಇಲ್ಲಿ ಸಮ್ ಆರ್ ನಾಟ್ ಗುಡ್ ಅಂತ ಹೇಳಿದೇವಿ, ಇಲ್ಲಿ ಎಲ್ಲರೂ ನೆಗೆಷನ್ ಮಾಡಿದ್ದೀವಿ ಅಂದರೆ ಇದು ಜಾಸ್ತಿ ಆಗ್ತಾ ಹೋಯಿತು. ಇದ್ರದ್ದು ತೀವ್ರತೆ, ಇದ್ರದ್ದು ಇಂಟೆನ್ಷನು ಜಾಸ್ತಿ ಆಗ್ತಾ ಆಗ್ತಾ ಹೋಯಿತು. ಬಹಳ ಸಿಂಪಲ್ ಆಗಿದೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ 4 ರೀತಿಯ ಸಂಬಂಧಗಳು, ಎ ಇ ಐ ಒ. ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಎ ಇ ಐ ಒ, ಎ ಇ ಐ ಒ ಅದೇನಂತ ಗೊತ್ತಿರಬೇಕು. ಸೊ ಇದರ ಆಧಾರದ ಮೇಲೆ ಏನು ಪ್ರಶ್ನೆಗಳು ಬರ್ತವೆ, ನಿಮಗೆ ಡೈರೆಕ್ಟ್ ಕ್ವಶನ್ ನೀವು ಪಿ ಪಿ ಟಿಯಲ್ಲಿ ನೋಡ್ಬೋದು. ನೋಡಿ, ಈಗ given below 4 statements, given below are 4 statements, among them 2 are related in such a way that. ಅದರಲ್ಲಿ 4 ಹೆಂಗೆ ರಿಲೇಟ್ ಆಗಿದ್ದಾವೆ ಅಂತಂದರೆ, ಹೆಂಗೆ ರಿಲೇಟ್ ಆಗಿದ್ದಾವೆ? ದೇ ಕ್ಯಾನ್ ಬೋತ್ ಬಿ ಟ್ರೂ, ಬೋತ್ ಬಿ ಟ್ರೂ, ಬಟ್ ದೇ ಕೆನಾಟ್ ಬೋತ್ ಬಿ ಫಾಲ್ಸ್. ಸೆಲೆಕ್ಟ್ ದಿ ಕೋಡ್ that indicates those statements. ಓಕೆ, ನಂಗೆ ಇಲ್ಲಿ ಬರೀಲಿಕ್ಕಾಗಲ್ಲ, ಜಸ್ಟ್ ಯು ಗೋ ಥ್ರೂ ದಿ ಪಿ ಪಿ ಟಿ. ನೋಡಿ, ಮೊದಲನೇದು ಏನಿದೆ ಇಲ್ಲಿ, ಸಮ್ ಪೀಪಲ್ ನೆವರ್ ಸಫರ್. ಸಮ್ ಪೀಪಲ್ ನೆವರ್ ಸಫರ್, ದಟ್ ಈಸ್ ಆಲ್. ಇದು ಯೂನಿವರ್ಸಲ್ ನೆಗೆಟಿವ್. ಆಲ್ ಪೀಪಲ್ ಆರ್ ನಾಟ್ ಸಫರ್ ಅಂತ. ಸಮ್ ಪೀಪಲ್ ನೆವರ್ ಸಫರ್ ಅಂದ್ರೇನು, ಕೆಲವು ಜನ. ಇದು ನಾವು ಕನ್ವರ್ಟ್ ಮಾಡ್ಕೋಬೇಕು ಯಾವುದಕ್ಕೆ, ಕೆಟಗಾರಿಕಲ್ ಪ್ರಿಪೋಷನ್ ಆಗಿ. ಇದರ ಅರ್ಥ ಏನು ಬರ್ತೈತಿ, ಸಮ್ ಪೀಪಲ್, ಸಾರಿ, ಆಲ್ ಪೀಪಲ್ ನೆವರ್ ಸಫರ್ ಅಂದರೆ ಎಲ್ಲರೂ ಸಫರ್ ಆಗೋದಿಲ್ಲ. ಸೊ ದಿಸ್ ಈಸ್ ಈ ಕೆಟಗರಿ. ನೆಕ್ಸ್ಟ್, ಆಲ್ಮೋಸ್ಟ್ ಆಲ್ ಆನೆಸ್ಟ್ ಪೀಪಲ್ ಸಫರ್. ಆಲ್ಮೋಸ್ಟ್ ಆಲ್ ಅಂತಂದರೆ ನಿಮಗೆ ಸ್ಟಾರ್ಟಿಂಗ್ಗೆ ಬರ್ಸಿದ್ದೀನಿ ನಾನು. ಆಲ್ಮೋಸ್ಟ್ ಆಲ್ ಅಂದರೆ ಸಮ್ ಅಂತಾನೆ. ಆಲ್ಮೋಸ್ಟ್ ಆಲ್ ಅಂದರೆ ಸಮ್ ಪೀಪಲ್ ಡೂ ಸಫರ್. ಇದು ಪರ್ಟಿಕ್ಯುಲರ್ ಪಾಸಿಟಿವ್. ಪರ್ಟಿಕ್ಯುಲರ್ ಅಂದರೆ ಏನು, ಸಮ್ ಪೀಪಲ್ ಸಫರ್ ಅಂತ. ಸಮ್ ಪೀಪಲ್ ಡೂ ಸಫರ್. ಸೊ ಪರ್ಟಿಕ್ಯುಲರ್ ಪಾಸಿಟಿವ್. ನೆಕ್ಸ್ಟ್, ಆನೆಸ್ಟ್ ಪೀಪಲ್ ಹಾರ್ಡ್ಲಿ ಸಫರ್. ಅಂದರೆ ಹಾರ್ಡ್ಲಿ, ಸೆಲ್ಡಮ್ ಅಂತ ಬಂತು ಅಂದರೆ ದಟ್ ಈಸ್ ಓ ಟೈಪ್ ಆಫ್ ಪ್ರಿಪೊಸಿಷನ್. ಹಾರ್ಡ್ಲಿ, ಸೆಲ್ಡಮ್, ಸ್ಕೇರ್ಸ್ಲಿ ಅಂತ ಬಂತು ಅಂದರೆ ಪರ್ಟಿಕ್ಯುಲರ್ ನೆಗೆಟಿವ್. ಆನೆಸ್ಟ್ ಪೀಪಲ್ ಹಾರ್ಡ್ಲಿ ಸಫರ್. ಸೊ ದೆನ್ ಈಚ್ ಆ್ಯಂಡ್ ಎವ್ರಿ ಆನೆಸ್ಟ್ ಪರ್ಸನ್ ಸಫರ್. ಈಚ್ ಆ್ಯಂಡ್ ಎವ್ರಿ ಬಂತು ಅಂದರೆ ದಟ್ ಈಸ್ ಎ ಪ್ರಿಪೊಸಿಷನ್. ಸೊ ಈಗ ನಮಗೆ ಎ ಐ ಒ ಎ ಸಿಕ್ಕೈತಿ. ಈಗ ಎ ಐ ಒ ಎ ಸಿಕ್ಕರೆ ಅಲ್ಲಿ ಏನು ಕೇಳಿದೆ ನೋಡು, ರಿಲೇಷನ್ ಏನು ಹೇಳಿದ್ದಾನೆ, ದೇ ಕ್ಯಾನ್ ಬೋತ್ ಬಿ ಟ್ರೂ. ಬೋತ್ ಬಿ ಟ್ರೂ, ಬೋತ್ ಬಿ ಟ್ರೂ, ಬಟ್ ನಾಟ್ ಬೋತ್ ಫಾಲ್ಸ್. ಅಲ್ಲಿ ನೋಡಿ, ನಾಟ್ ಬೋತ್ ಫಾಲ್ಸ್, ಅದು ಫಾಲ್ಸ್ ಆಗಿರ್ಬೋದು. ಬೋತ್, ಹಾಂ, ಬೋತ್ ಟ್ರೂ, ಎರಡೂ ಟ್ರೂ ಇದ್ದಾವೆ, ಎರಡೂ ಟ್ರೂ ಇದ್ದಾವೆ. ದೇ ಕ್ಯಾನ್ ಬೋತ್ ಬಿ ಟ್ರೂ ಬಟ್ ಕೆನಾಟ್ ಬಿ ಫಾಲ್ಸ್. ಬೋತ್ ಬಿ ಟ್ರೂ ಎಲ್ಲಿದೆ, ಬೋತ್ ಟ್ರೂ. ಯಾವುದ್ರಲ್ಲಿದೆ ಬೋತ್ ಟ್ರೂ, ಯಾವುದ್ರಲ್ಲಿದೆ ಬೋತ್ ಟ್ರೂ ಇದೆ ನೋಡಿ. ಬೋತ್ ಬಿ ಟ್ರೂ ಯಾವುದರಲ್ಲಿ, ಕಾಂಟ್ರರಿ. ಈ ಕಾಂಟ್ರರಿಯಲ್ಲಿದು ಬೋತ್ ಟ್ರೂ ಇರ್ಬೋದು, ಮತ್ತು ಎಲ್ಲಿ, ಸಬ್ ಕಾಂಟ್ರರಿಯಲ್ಲಿ
ಬೋತ್ ಫಾಲ್ಸ್ ಇರೋ ಹಾಗಿಲ್ಲ. ಸೊ ಬೇರೆ ಅದರಲ್ಲೇ ಆನ್ಸರನ್ನು ಕೊಟ್ಟಿದ್ದಾನೆ. ಬೋತ್ ಬಿ ಟ್ರೂ ಬಟ್ ನಾಟ್ ಫಾಲ್ಸ್. ಬೋತ್ ಬಿ ಟ್ರೂ ಎಲ್ಲಿದೆ? ಕಾಂಟ್ರರಿ. ಕಾಂಟ್ರರಿ ಯಾವುದ್ರ ಮಧ್ಯೆ ಬರುತ್ತೆ? ಎ ಮತ್ತು ಇ ಮಧ್ಯೆ ಕಾಂಟ್ರರಿ ಬರುತ್ತೆ. ಇಲ್ಲಿ ಎ ಯಾವುದು, ಇ ಯಾವುದು? ಸೊ ವಿ ಹ್ಯಾವ್ 4. ನೋಡಿ, ಬೋತ್ ಕ್ಯಾನ್ ಬಿ ಟ್ರೂ ಬಟ್ ಬೋತ್ ದೇ ಕೆನಾಟ್ ಬಿ ಬೋತ್ ಬಿ ಫಾಲ್ಸ್. ಇಲ್ಲಿದೆ ನೋಡಿ, ನಾಟ್ ಬೋತ್ ಫಾಲ್ಸ್. ಯಾವುದು ಅಂತಂದರೆ ಸಬ್ ಕಾಂಟ್ರರಿಯಲ್ಲಿ ಐ ಮತ್ತು ಓ ಮಧ್ಯೆ ಈ ಸಂಬಂಧ ಬರೀ ಸಾಧ್ಯತೆ. ಅಂಡರ್ಲೈನ್ ಮಾಡಿದೆ ನೋಡಿ, ಏನು ಟ್ರೂ ಇರಲಿ, ಬೋತ್ ಕ್ಯಾನ್ ಬಿ ಟ್ರೂ ಬಟ್ ದ ಥಿಂಗ್ ಈಸ್ ದೇ ಶುಡ್ ನಾಟ್ ಬಿ ಬೋತ್ ಫಾಲ್ಸ್. ಎರಡು ಎಟ್ ಎ ಟೈಮು ಫಾಲ್ಸ್ ಆಗುವ ಹಾಗಿಲ್ಲ. ಆ ಒಂದು ಸಂಬಂಧ ಎಲ್ಲಿ ಬರುತ್ತೆ ಅಂದರೆ ಐ ಮತ್ತು ಓ ಮಧ್ಯೆ ಬರುತ್ತೆ. ಐ ಮತ್ತು ಓ ಏನಿದು ಸಬ್ ಕಾಂಟ್ರರಿ ಬರುತ್ತೆ. ಹಾಗಾದರೆ ಇಲ್ಲಿ ಐ ಮತ್ತು ಓ ಯಾವುದು? ಬಿ ಆ್ಯಂಡ್ ಸಿ. ಬಿ ಆ್ಯಂಡ್ ಸಿ ಆಪ್ಷನಲ್ಲಿ ಬಿ ಆ್ಯಂಡ್ ಸಿಯಲ್ಲಿ ಇದೆ. ಸೊ ಈ ರೀತಿಯಾಗಿ ಇದನ್ನು ಬಿಡಿಸ್ಕೊಂಡು ಹೋಗಬೇಕು. ನೆಕ್ಸ್ಟ್ ನೋಡಿ, ಡೈರೆಕ್ಟ್ ಕ್ವಶನ್ ಇದೆ. ವೆನ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಆಫ್ ಬೋತ್ ಪ್ರಿಮೈಸಸ್ ಆರ್ ದಿ ಸೇಮ್. ಇದೊಂದು ಇರಲೇಬೇಕು ಡಯಾಗ್ರಾಮು. ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಆಫ್ ಬೋತ್ ಪ್ರಿಮೈಸಸ್ ಆರ್ ಸೇಮ್ ಬಟ್ ಡಿಫರ್ ಇನ್ ಕ್ವಾಲಿಟಿ ಓನ್ಲಿ ಈಸ್ ನೌನ್ ಆ್ಯಸ್. ಇಲ್ಲಿ ನೀವು ತೆಗಿಬೇಕು ಸಬ್ಜೆಕ್ಟು ಮತ್ತು ನೋಡಿ ಸಬ್ಜೆಕ್ಟು, ದೆನ್ ಬೋತ್ ವೆನ್ ದಿ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಆಫ್ ದಿ ಬೋತ್ ಪ್ರಿಮೈಸಸ್ ಆರ್ ಸೇಮ್ ಬಟ್ ದಿ ಡಿಫರ್ ಇನ್ ಕ್ವಾಲಿಟಿ. ನೋಡಿ, ಆಲ್ ಮೆನ್ ಆರ್ ಗುಡ್. ಓಕೆ, ಒಂದು ಬರ್ತೈತಿ. ನೆಕ್ಸ್ಟ್, ಆಲ್ ಮೆನ್ ಆರ್ ನಾಟ್ ಗುಡ್. ಹೌದಾ? ಯಾಕೆ? ಸಬ್ಜೆಕ್ಟು ಸೇಮ್ ಇದೆ, ಪ್ರೆಡಿಕೇಟ್ ಸೇಮ್ ಇದೆ. ನಾವೀಗ ಏನು ಮಾಡಿದ್ವಿ? ಇಲ್ಲಿ ಒಂದು ಪೇರು, ಒಂದನ್ನು ಡಿಫ್ರೆನ್ಸ್ ಮಾಡಿದ್ವಿ, ಒಂದು ಇನ್ನೊಂದು ಬರ್ತೈತಿ. ಸಮ್ ಮೆನ್ ಆರ್ ಗುಡ್. ಸೇಮ್, ಸಮ್ ಮೆನ್ ಆರ್ ನಾಟ್ ಗುಡ್. ಸೊ ಎರಡೂ ಸಾಧ್ಯತೆಗಳು ನಮಗೀಗ ಬಂದವು. ಎ ಇ ಐ ಓ. ಸೊ ಇಲ್ಲಿ ಬಂತು. ಇಲ್ಲಿ ನೋಡಿ, ಸಬ್ಜೆಕ್ಟು ಪ್ರೆಡಿಕೇಟು ಸೇಮ್ ಇದೆ, ಓನ್ಲಿ ಏನು ಕ್ವಾಲಿಟಿ ಚೇಂಜ್ ಇದೆ. ಇಲ್ಲಿ ಕೂಡ ಸಬ್ಜೆಕ್ಟು ಪ್ರೆಡಿಕೇಟು ಸೇಮ್ ಇದೆ, ಕ್ವಾಲಿಟಿಯನ್ನು ನಾವಿಲ್ಲಿ ಚೇಂಜ್ ಮಾಡಿದ್ದೀವಿ. ಓಕೆ, ಇಷ್ಟು ಮೊದಲು ಮಾಡ್ಕೊಂಬಿಡೋಣ. ನೆಕ್ಸ್ಟ್, ದೆನ್ ಇಟ್ ಈಸ್ ನೌನ್ ಆ್ಯಸ್. ನೋಡಿ, ಮೂರಿದಾವಲ್ಲಿ, ಕಾಂಟ್ರರೀಸ್, ಸಬ್ ಕಾಂಟ್ರರೀಸ್ ಆ್ಯಂಡ್ ಸೂಪರ್ ಆಲ್ಟರ್ ಅನ್ನೋದು ಆ್ಯಕ್ಚುಲಿ ಸಬಾಲ್ಟ್ರೇಷನ್ ಆಗಬೇಕಾಗಿತ್ತು. ನೋಡಿ, ಎ ಇಲ್ಲಿ ಎರಡು ಬರ್ತವೆ ನಮಗೆ. ಎ ಇ ಮಧ್ಯೆ ಏನಿದೆ? ಕಾಂಟ್ರರಿ. ಅಂದರೆ ಹಿ ಟಾಕ್ಡ್ ಅಬೌಟ್ ಕಾಂಟ್ರರಿ. ಇವನ್ ಐ ಓ ಮಧ್ಯೆ ಕೂಡ ಬರುತ್ತೆ, ಬಟ್ ನಮಗೆಲ್ಲ ಆಪ್ಷನಲ್ಲಿ ಅದು ಇಲ್ಲ. ವೆರಿ ಸಿಂಪಲ್ ಆಗಿದೆ. ಇಲ್ಲಿ ಎರಡೂ ಸಾಧ್ಯತೆಗಳಿದ್ದಾವೆ. ಯಾಕೆ? 4 ಸ್ಟೇಟ್ಮೆಂಟ್ ಇರೋದ್ರಿಂದ ಅವನು 2 ಸ್ಟೇಟ್ಮೆಂಟ್ ಬಗ್ಗೆ ಅಷ್ಟೇ ಹೇಳಿದ್ದಾನೆ. ಅದಕ್ಕೆ ನಾವು 2 ಮಾಡಿ ನೋಡಬೇಕು, ಇದರಲ್ಲಿ ಯಾವ್ದು ಬರುತ್ತೆ. ಸೊ ಎ ಇ ತೊಗೋಬೋದು, ಅಥವಾ ಅವನು ಅದೇ ಆಪ್ಷನಲ್ಲಿ ಕೊಟ್ಟಿಲ್ಲ, ಆ್ಯಕ್ಚುಲಿ ಕೊಡಬೇಕಾಗಿತ್ತು, ಒಂದು ಮಾತ್ರ ಕೊಟ್ಟಿದ್ದಾರೆ. ನಾವು ಸೆಲೆಕ್ಟ್ ಮಾಡ್ಕೋಬೇಕದ್ರಲ್ಲಿ ಎ ಇ ಮಧ್ಯೆ ಯಾವುದಿದೆ? ಕಾಂಟ್ರರಿ ಇದೆ. ಸೊ ಎ ಇ ಮಧ್ಯೆ ಕಾಂಟ್ರರಿ ಇದೆ. ಸೊ ಆನ್ಸರ್ ಈಸ್ ಕಾಂಟ್ರರಿ. ನೋಡಿ, ಕ್ವಾಲಿಟಿ ಅಷ್ಟೇ ಚೇಂಜ್ ಇದೆ, ಸಬ್ಜೆಕ್ಟು ಪ್ರೆಡಿಕೇಟು ಸೇಮ್ ಇದೆ ಅಂತಂದರೆ ನಾವು ಅವನು ಎ ಇಯನ್ನು ಕೊಟ್ಟಿದ್ದಾನೆ. ಅಥವಾ ಸಬ್ ಕಾಂಟ್ರರಿ ಕೊಟ್ಟಿದ್ರು ಕೂಡ ಅದು ಆನ್ಸರ್ ಏನು ಬರ್ತಿತ್ತು? ಕರೆಕ್ಟಾಗಿ ಬರ್ತಿತ್ತು. ಸೊ ದಿಸ್ ಈಸ್ ಒನ್ ಮೋರ್ ಎಕ್ಸಾಂಪಲ್. ಡೈರೆಕ್ಟ್ ಕ್ವಶನ್ಸ್ ಇವೆಲ್ಲ ನೀವೇನು ಭಾಳಷ್ಟು ತಲೆ ಕೆಡಿಸುವಂಥದ್ದು ಇಲ್ಲ, ಬಟ್ ಅದನ್ನು ಬಿಡಿಸೋ ಮೆಥಡ್ ಬೇರೆ. ಹಂಗೆ ಕೊಟ್ಟಾಗ ನಾವು ಇದನ್ನು ಹಾಕ್ಕೊಂಡೇ ಬಿಡಿಸ್ಬೇಕಾಗ್ತತಿ. ಸೊ ಅದಕ್ಕೆ ನಿಮಗೆ ಈ ರೀತಿಯ ಪ್ರಶ್ನೆ ಬಂದು ಅಂದರೆ ಫಸ್ಟ್ ಈ ಡಯಾಗ್ರಾಮನ್ನು ಬಿಡಿಸ್ಕೊಂಡ್ಬಿಡ್ಬೇಕು. ನಿಮ್ಮ ಲಾಸ್ಟ್ ಪೇಜಲ್ಲಿ ಡಯಾಗ್ರಾಮನ್ನು ಬಿಡಿಸ್ಕೊಂಡ್ರೆ ಈಸಿ ಆಗ್ತತಿ. ವೆರಿ ಗುಡ್. ನೆಕ್ಸ್ಟ್, ಇಫ್ 2 ಪ್ರಿಪೋಸಿಷನ್ಸ್ ಹ್ಯಾವಿಂಗ್ ದಿ ಸೇಮ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್. ಸೇಮ್ ಬರ್ಕೊಡ್ರಿ. ಏನು? ಇಫ್ 2 ಪ್ರಿಪೋಸಿಷನ್ಸ್ ಹ್ಯಾವಿಂಗ್ ಸೇಮ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್. ಸಬ್ಜೆಕ್ಟ್ ಪ್ರೆಡಿಕೇಟು ಸೇಮ್ ಇದ್ದಾವೆ. ನೆಕ್ಸ್ಟ್ ಟರ್ಮ್ ಸಚ್ ದ್ಯಾಟ್ ಒನ್ ಈಸ್ ದಿ ಡಿನಯಲ್ ಆಫ್ ದಿ ಅದರ್, ದ ರಿಲೇಷನ್ಶಿಪ್ ಬಿಟ್ವೀನ್ ದಿ ಟರ್ಮ್. ಇಲ್ಲಿ ಏನು ಮಾಡೋದು ಬೇಡ. ಏನು? ಒಂದನ್ನು ಇನ್ನೊಂದು ಡಿನೈ ಮಾಡ್ತೈತಿ. ಅಂದರೆ ಇದು ಟ್ರೂ ಇದ್ದರೆ ಇದು ಫಾಲ್ಸು, ಇದು ಫಾಲ್ಸ್ ಇದ್ದರೆ ಇದು ಟ್ರೂ. ನಿಮಗೆ ಫಸ್ಟೇ ಹೇಳಿದ್ದೇನೆ, ಟ್ರುತ್ ವ್ಯಾಲ್ಯೂ ಅಪೋಸಿಟ್ ಇತ್ತು ಅಂದರೆ ಅದು ಯಾವುದು ಬರ್ತೈತಿ? ಟ್ರುತ್ ವ್ಯಾಲ್ಯೂ ಅಪೋಸಿಟ್ ಇತ್ತಂದರೆ ಯಾವ್ದು ಬರುತ್ತೆ? ಎರಡು ಸೇಮ್ ಇದ್ದಾವೆ, ಒಂದನ್ನು ಒಂದು ಡಿನೈ ಮಾಡ್ತೈತಿ. ಅಂದರೆ ಒಂದು ಸುಳ್ಳು ಇದ್ದರೆ ಒಂದು ನಿಜ, ಒಂದು ನಿಜ ಇದ್ದರೆ ಒಂದು ಸುಳ್ಳು ಅಂತಂದರೆ ದಿಸ್ ಈಸ್ ಕಾಂಟ್ರಾಡಿಕ್ಟರಿ. ಸೊ ಅದು ಒಂದು ಅರಿ ಡೈರೆಕ್ಟ್ ಕೇಳಿದ್ದಾನೆ. ಯಾಕಂದರೆ ನಮಗೆ ಹೊಸವು ಅನ್ನಿಸ್ತಾ ಇದೆ ಈಗ. ಯಾಕೆ? ಇದಕ್ಕೆ ನಾವು ಇನ್ನೂ ಒಮ್ಮೆ ಟಚ್ ಆಗಿಲ್ಲ, ಅದಕ್ಕೋಸ್ಕರ ನಮಗೀಗ ಹೊಸದು ಅನಿಸುತ್ತೆ. ಸೊ ನೀವು ಆ ರೀತಿ ಡಯಾಗ್ರಾಮನ್ನು ಮಾಡ್ಕೊಳ್ಳಿಕ್ಕೆ ರೆಡಿ ಆಗಬೇಕಲ್ಲಿ. ಇದು ಕೂಡ ನೋಡಿ, ವೆನ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಬೋತ್ ಆಫ್ ದಿ ಪ್ರಿಮೈಸಸ್ ಇಸ್ ಸೇಮ್. ಸಬ್ಜೆಕ್ಟು ಮತ್ತು ಪ್ರೆಡಿಕೇಟು ಸೇಮ್ ಇದ್ದಾವೆ, ಬಟ್ ದೇ ಡಿಫರ್ ಇನ್ ಕ್ವಾಲಿಟಿ ಆ್ಯಸ್ ವೆಲ್ ಆ್ಯಸ್ ಕ್ವಾಂಟಿಟಿ.
ಇವಾಗ ನೀವು ಡೈರೆಕ್ಟ್ ಬಿಡ್ಸಕ್ಕೆ ಬರೋದಿಲ್ಲ ಇದನ್ನು, ನೀವು ಈ ರೀತಿ ಡಯಾಗ್ರಾಮ್ ಹಾಕ್ಕೊಳ್ಳೇಬೇಕು. ವೆನ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಆರ್ ದಿ ಸೇಮ್ ಬಟ್ ದಿ ಡಿಫರ್ ಇನ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ. ಈಗ ನೋಡಿ ಆ್ಯಪಲ್ ಸ್ವೀಟ್, ಇಲ್ಲಿ ಹಾಕ್ಕೊಡ್ರಿ ಆ್ಯಪಲ್, ಅವ್ರ ಪ್ರಕಾರನೇ ಹೋಗೋಣ ಸ್ವೀಟ್. ಈಗ ಸಬ್ಜೆಕ್ಟು ಪ್ರೆಡಿಕೇಟು ಸೇಮ್ ಇದ್ದಾವೆ. ಓಕೆ, ವೆನ್ ದಿ ಸಬ್ಜೆಕ್ಟ್ ಪ್ರೆಡಿಕೇಟ್ ಸೇಮ್ ಬಟ್ ದಿ ಡಿಫರ್ ಇನ್ ಕ್ವಾಂಟಿಟಿ ಆ್ಯಸ್ ವೆಲ್ ಆ್ಯಸ್ ಕ್ವಾಲಿಟಿ. ಇಲ್ಲಿ ಕ್ವಾಂಟಿಟಿಯಲ್ಲಿ ನಮ್ಗೆ ಎರಡು ಬರ್ತವೆ, ಒಂದು ಆಲ್, ಒಂದು ಸಮ್. ಎರಡು ಬೇರೆ ಬೇರೆ ಇರಬೇಕು, ಎರಡು ಬೇರೆ ಬೇರೆ ಇರಬೇಕಾಗ್ತೈತಿ. ಆಲ್ ಸಮ್ ಇರಬೇಕಾಗ್ತೈತಿ. ಇಲ್ಲಿ ಆರ್ ನಾಟ್ ಇರಬೇಕಾಗ್ತೈತಿ. ಯಾಕೆ? ಕ್ವಾಲಿಟಿ ಬೇರೆ ಇದೆ, ಕ್ವಾಂಟಿಟಿನೂ ಬೇರೆ ಇದೆ. ಆಲ್ ಆ್ಯಪಲ್ ಆರ್ ಸ್ವೀಟ್, ಇದು ಎ ಟೈಪ್ ಬಂತು. ಸಮ್ ಆ್ಯಪಲ್ ಆರ್ ನಾಟ್ ಅಂದರೆ ಲಾಸ್ಟ್ ಒನ್ ಯಾವುದು? ಓ ಟೈಪು. ಈಗ ನೋಡಿ ಹಿಂಗಿತ್ತಂದರೆ ಎ ಮತ್ತು ಓ ಮಧ್ಯೆ ಏನು ಸಂಬಂಧ ಇದೆ? ಕಾಂಟ್ರಾಡಿಕ್ಟರಿ. ಬಹಳ ಸಿಂಪಲ್ ಇದು, ಸ್ಕ್ವೇರ್ ಆಫ್ ಅಪೋಸಿಷನ್. ನಾನು ಏನಿಲ್ಲ, ಇದು ಯಾರು ಕೊಟ್ಟಿದ್ದು? ಅರಿಸ್ಟಾಟಲ್ ಕೊಟ್ಟಿದ್ದು. ನಿಮ್ಗೆ ಡೈರೆಕ್ಟ್ ಪ್ರಶ್ನೆ ಬರ್ಬೋದು, ಈ ಒಂದು ಸ್ಕ್ವೇರ್ ಆಫ್ ಅಪೋಸಿಷನನ್ನು ಯಾರು ಕೊಟ್ಟರು ಅಂತ. ಸೊ ಇದು ಭಾಳ ಸಿಂಪಲ್ ಅಂದರೆ ಭಾಳ ಸಿಂಪಲ್ಲಾಗಿ ಇದೆ ನೋಡಿ. ನೆಕ್ಸ್ಟ್ ಅದೇ ಥರ ಇನ್ನೊಂದು ಪ್ರಶ್ನೆ ಇದೆ. ಸ್ವಲ್ಪ ನೀವು ಸಮಾಧಾನವಾಗಿ ಈ ಒಂದು ಲಾಜಿಕಲ್ ರೀಸನಿಂಗ್ ಆಗಲಿ ಅಥವಾ ಕೆಸೆಟ್ ಆಗಲಿ ನೆಟ್ ಆಗಲಿ ಒಂದೇ ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದು ಏನಂದರೆ ಟೋಟಲ್ ಇನ್ವಾಲ್ವ್ಮೆಂಟ್ ನಿಮ್ಮದು. ನೋಡಿ, ಇಫ್ ಟು ಪ್ರಿಪೋಸಿಷನ್ಸ್ ಹ್ಯಾವಿಂಗ್ ದಿ ಸೇಮ್ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಟರ್ಮ್ಸ್ ಕ್ಯಾನ್ ಬೋತ್ ಬಿ ಟ್ರೂ cannot both be false. Both cannot be false. Both not false. ಯಾವುದು? ಸಬ್ ಕಾಂಟ್ರರಿ. ಡೈರೆಕ್ಟ್ ಕ್ವಶನ್ ಏನೇನೆ, ಬರೀ ಒಂದು ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಇದೇನು ಕಾಂಟ್ರರಿ ಅಂದರೆ ಯಾವುದು, ಸಬ್ ಕಾಂಟ್ರರಿ ಅಂದರೆ ಅದು. ಕಾಂಟ್ರರಿ ಬೋತ್ ಬಿ ಟ್ರೂ, ಎರಡು ಟ್ರೂ ಇರ್ಬೋದು, ಒಂದು ಫಾಲ್ಸ್ ಇರ್ತೈತಿ. ಇಲ್ಲಿ ಎರಡು ಕೂಡ ಫಾಲ್ಸ್ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಆ ಫಸ್ಟ್ ಸ್ಲೈಡ್ ಇದೆಯಲ್ಲ, ಅದನ್ನು ಪ್ರಿಂಟ್ ತೆಗೆದು ನಿಮ್ಮ ರೂಮಲ್ಲಿ ಹಚ್ಕೊಂಬಿಡಿ. ಓಕೆ, ಸೊ ಫಸ್ಟ್ ಸ್ಲೈಡ್ ಇದೆ ನೋಡಿ, ಯಾವುದದು? ಈ ಸ್ಲೈಡನ್ನು ನೋಡಿದೇನು? ನಾಟ್ ಬೋತ್ ಟ್ರೂ, ನಾಟ್ ಬೋತ್ ಫಾಲ್ಸ್, ನಾಟ್ ಬೋತ್ ಫಾಲ್ಸ್. ಇದನ್ನು ಬಹಳಷ್ಟಿದೆ, ಇಂಪಾರ್ಟೆಂಟ್. ಇಷ್ಟು ನಾವೀಗ ಒಂದು ಏನು ಲಾಜಿಕಲ್ ಅಥವಾ ಕೆಟಗಾರಿಕಲ್ ಪ್ರಿಪೋಸಿಷನ್ ಟಾಪಿಕನ್ನು ಮಾತಾಡಿದ್ವಿ. ಒಂದು ನೆಕ್ಸ್ಟ್ ಟಾಪಿಕ್ ಯಾವುದು ಅಂದರೆ ವೆನ್ ಡಯಾಗ್ರಾಮ್. ಸೊ ಆಲ್ಮೋಸ್ಟ್ ನೀವೆಲ್ಲರೂ ಇದನ್ನು ಕಲ್ತಿದ್ದೀರಿ ಅಥವಾ ಸಾಕಷ್ಟು ಇದ್ರ ಮೇಲೆ ವರ್ಕನ್ನು ಮಾಡಿದ್ದೀರಿ ಅನ್ಕೋತೀನಿ, ಐ ಹೋಪ್. ಸೊ ವಾಟ್ ಡಸ್ ಇಟ್ ಮೀನ್? ಹಾಗಾದರೆ ವೆನ್ ಡಯಾಗ್ರಾಮ್ ಅಂದರೆ ಏನು? ಆಲ್ರೆಡಿ ನೀವೆಲ್ಲ ವರ್ಕ್ ಮಾಡಿದ್ದೀರಿ. ಜಸ್ಟ್ ಲೆಟ್ ಅಸ್ ಸಿ ದಿ ಲಿಟ್ರಲ್ ಮೀನಿಂಗ್ ಆಫ್ ದಿ ಟರ್ಮ್ ವೆನ್ ಡಯಾಗ್ರಾಮ್. ಇಟ್ ಈಸ್ ಅ ಪ್ರೆಸೆಂಟೇಷನ್ ಆಫ್ method of all possible relation that can exist between various given groups or elements in a single figure. ಒಂದೇ ಒಂದು ಫಿಗರಲ್ಲಿ, ಒಂದೇ ಒಂದು ಆಕೃತಿಯಲ್ಲಿ ಎಷ್ಟು ಎಲಿಮೆಂಟ್ಸ್ಗಳು ನಮ್ಮ ಎದುರುಗಡೆ ಇದ್ದಾವೋ ಅವುಗಳ ಮಧ್ಯೆ ಎಷ್ಟು ಪಾಸಿಬಲ್ ರಿಲೇಷನ್ ಆಗಲಿಕ್ಕೆ ಸಾಧ್ಯತೆ ಇದೆ. ಸೊ ಅದನ್ನು ಒಂದೇ ಸ್ಲಾಟಲ್ಲಿ, ಒಂದೇ ಫಿಗರಲ್ಲಿ ಹೇಳ್ತಕ್ಕಂಥ ಒಂದು ಮೆಥಡ್ ಇದು, ಒಂದು ಪ್ರೆಸೆಂಟೇಷನ್ ಮೆಥಡ್ ಇದು ವೆನ್ ಡಯಾಗ್ರಾಮ್ ಅಂತೇಳಿ. ಸೊ ಈ ವೆನ್ ಡಯಾಗ್ರಾಮ್ಗಳನ್ನ ನಾವು ಎರಡು ರೀತಿಯಾಗಿ ಕ್ಲಾಸಿಫೈ ಮಾಡ್ತೀವಿ. ನಾವು ಇದನ್ನು ಕ್ಲಾಸಿಫೈ ಮಾಡ್ತೀವಿ ವೆನ್ ಡಯಾಗ್ರಾಮನ್ನು. ಒಂದು ರಿಲೇಷನ್ ಬೇಸ್ಡ್, ಇನ್ನೊಂದು ಅನಾಲಿಸಿಸ್ ಬೇಸ್ಡ್. ಒಂದನೇದು ರಿಲೇಷನ್ ಬೇಸ್ಡ್, ಇನ್ನೊಂದು ಅನಾಲಿಸಿಸ್ ಬೇಸ್ಡ್ ಅಂತ. ನೀವು ಆಲ್ಮೋಸ್ಟ್ ಗೊತ್ತಿದೆ ನಿಮಗೆ, ಬಟ್ ಅದರದ್ದು ಡೆಫಿನೇಷನ್ ಅಷ್ಟೇ. ಇದು ರಿಲೇಷನ್ ಬೇಸ್ಡ್ ಅಂದರೆ ಬಿಟ್ಬಿಡಿ, ಡೆಫಿನೇಷನ್ ಬಿಟ್ಬಿಡಿ. ಹಿಯರ್ ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ದಿ ಡಯಾಗ್ರಾಮ್ ಬೇಸ್ಡ್ ಆನ್ ದಿ ಪ್ರಿಪೋಸಿಷನ್. ಕೊಟ್ಟಂತಹ ಪ್ರಿಪೋಸಿಷನ್ಗಳ ಆಧಾರದ ಮೇಲೆ ನೀವು ಡಯಾಗ್ರಾಮನ್ನು ರಚನೆ ಮಾಡಬೇಕಿಲ್ಲಿ. ಇದಕ್ಕೆ ಉಲ್ಟಾ ಅನಾಲಿಸಿಸ್ ಅಂದರೆ ದೇ ಹ್ಯಾವ್ ಆಲ್ರೆಡಿ ಗಿವನ್ ಡಯಾಗ್ರಾಮ್, ಯು ಹ್ಯಾಡ್ ಟು ಅನಲೈಸ್. ದೇ ಹ್ಯಾವ್ ಆಲ್ರೆಡಿ ಗಿವನ್ ದಿ ವೆನ್ ಡಯಾಗ್ರಾಮ್. ಸೊ ಬೇಸ್ಡ್ ಆನ್ ದಿ ವೆನ್ ಡಯಾಗ್ರಾಮ್ ಯು ಹ್ಯಾವ್ ಟು ಅನಲೈಸ್ ಇಟ್. ಮೀನ್ಸ್ ವಾಟ್ ಆರ್ ದಿ ಎಕ್ಸಿಸ್ಟಿಂಗ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ವೇರಿಯಸ್ ಎಲಿಮೆಂಟ್ಸ್. ಸೊ ಈ ರೀತಿಯಾಗಿ ಎರಡು ರೀತಿಗಳು ಬರ್ತವೆ. ಮೊದಲನೇದು ನೋಡಿ, ಹಾಗಾದರೆ ಈ ಒಂದು ಹೌ ಟು ಕನ್ಸ್ಟ್ರಕ್ಟ್ ವೆನ್ ಡಯಾಗ್ರಾಮ್ಸ್ ಆರ್ ವಾಟ್ ಆರ್ ದಿ ಟೈಪ್ಸ್ ಆಫ್ ವೆನ್ ಡಯಾಗ್ರಾಮ್ಸ್. ಮೊದಲನೇದು ಇಂಡಿಪೆಂಡೆಂಟ್ ಗ್ರೂಪ್ಸ್ಗಳು ಇದ್ದರೆ, ಅವುಗಳ ಮಧ್ಯೆ ಯಾವುದೇ ಸಂಬಂಧ ಇಲ್ಲ ಅಂತಂದರೆ ನಾವು PPT ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಸೊ ಮೊದಲನೇದೇನು ಒಂದು ಸರ್ಕಲ್ಲು, ಅಂದರೆ ಇವು ಯಾವಕ್ಕೂ ಏನು ಕೂಡ ಸಂಬಂಧ ಇಲ್ಲ. ABC ಅಥವಾ ಹೇಗೆ ಕರಿತೀರಿ ನೀವು, ಕ್ಯಾಟಲ್ಸು, ನೆಕ್ಸ್ಟು ಬರ್ಡ್ಸು, ಇನ್ಸೆಕ್ಟ್ಸು. ಸೊ ಇವು ಯಾವ ಒಟ್ಟಿಗೆ ಅಲ್ಲ.
ಇವು ಇಂಡಿಪೆಂಡೆಂಟ್ ಯೂನಿಟ್ಸು. ಇವು ಸಿಂಪಲ್ ಆಗಿದ್ದಾಗ ನಾವು ಈ ರೀತಿ. ಸೊ ಫಾರ್ ಎಕ್ಸಾಂಪಲ್ ಕೆಟಲ್, ಬರ್ಡ್ಸ್ ಆ್ಯಂಡ್ ಇನ್ಸೆಕ್ಟ್ಸ್, ಇವ್ರದ್ದೊಂದು ವೆನ್ ಡಯಾಗ್ರಾಮ್ ಬಿಡಿಸ್ರಿ ಅಂದರೆ ಇಷ್ಟೇ. ಸೊ ದಿಸ್ ಈಸ್ ದಿ ವೆನ್ ಡಯಾಗ್ರಾಮ್ ರಿಗಾರ್ಡಿಂಗ್ ದಿ ಕೆಟಲ್, ಬರ್ಡ್ಸ್ ಆ್ಯಂಡ್ ಇನ್ಸೆಕ್ಟ್ಸ್. ಸೊ ಅಕಸ್ಮಾತ್ ಒಂದಕ್ಕೊಂದು ಸಂಬಂಧ ಇದ್ದರೆ, ಫಾರ್ ಎಕ್ಸಾಂಪಲ್ ಒನ್ ಗ್ರೂಪ್ ಆರ್ ಒನ್ ಎಲಿಮೆಂಟ್ ಬಿಲಾಂಗ್ಸ್ ಟು ಸೆಕೆಂಡ್ ಎಲಿಮೆಂಟ್, ಸೆಕೆಂಡ್ ಬಿಲಾಂಗ್ಸ್ ಟು ಥರ್ಡ್ ಎಲಿಮೆಂಟ್ ಇತ್ತು ಅಂತಂದರೆ ಅವಾಗ ಯಾವ ರೀತಿಯಾಗಿ ನಾವು ಮಾಡಬೇಕಾಗ್ತೈತಿ. ಸೊ ಆಲ್ ಮಸ್ಟ್ ಬಿ ರಿಲೇಟೆಡ್, ಅದು ಇಂಪಾರ್ಟೆಂಟ್. ಆಲ್ ದಿ ಎಲಿಮೆಂಟ್ಸ್ ಮಸ್ಟ್ ಬಿ ರಿಲೇಟೆಡ್. ಫಾರ್ ಎಕ್ಸಾಂಪಲ್ ಸ್ಕೂಲ್, ಓಕೆ, ಅದ್ರ ಒಳಗಡೆ ಏನಿರ್ತವೆ ಕ್ಲಾಸಸ್, ಇದ್ರ ಒಳಗಡೆ ಸ್ಟೂಡೆಂಟ್ಸ್. ಹಿಯರ್ ಸ್ಟೂಡೆಂಟ್ ಬಿಲಾಂಗ್ಸ್ ಟು ಕ್ಲಾಸ್. ಇನ್ನು ಸ್ಟೂಡೆಂಟ್ಸ್ ಕೆಲವೊಂದಿಷ್ಟು ಕ್ಲಾಸ್ ಒಳಗಡೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಸ್ಕೂಲಲ್ಲಿ ಕ್ಲಾಸ್ಗಳಿದ್ದಾವೆ. ಸೊ ಹಿಯರ್ ಸ್ಟೂಡೆಂಟ್ಸ್ ಬಿಲಾಂಗ್ಸ್ ಟು ಕ್ಲಾಸ್, ಕ್ಲಾಸ್ ಬಿಲಾಂಗ್ಸ್ ಟು ಸ್ಕೂಲ್. ಆರ್ ಇನ್ ಸ್ಕೂಲ್ ದೇರ್ ಈಸ್ ಕ್ಲಾಸ್, ಇನ್ ಕ್ಲಾಸ್ ದೇರ್ ಈಸ್ ಸ್ಟೂಡೆಂಟ್. ಸೊ ಆಲ್ ಆರ್. ಹಾಗಾದರೆ ಕೆಳಗಡೆ ಹೋದಂಗೆ ಇದರ ವ್ಯಾಪ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಒಳಗಡೆ ಬಂದಂಗೆ ಅದರದ್ದು ಕಡಿಮೆ ಆಗುತ್ತೆ. ಆಲ್ ಸ್ಟೂಡೆಂಟ್ಸ್ ದೇ ಬಿಲಾಂಗ್ಸ್ ಟು ಕ್ಲಾಸ್, ಆಲ್ ಕ್ಲಾಸ್ ಬಿಲಾಂಗ್ಸ್ ಟು ಸ್ಟೂಡೆಂಟ್. ಇದು ಸ್ಕೂಲ್. ಸೊ ಇದು ಆ ರೀತಿಯಾಗಿ ಇದ್ದರೆ ನಿಮಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟು ಅಕಸ್ಮಾತ್ ಇಫ್ ಟು ಇಂಡಿಪೆಂಡೆಂಟ್ ಗ್ರೂಪ್ಸ್ ಬಿಲಾಂಗ್ಸ್ ಟು ಥರ್ಡ್ ಗ್ರೂಪ್ಸ್. ಎರಡು ಇಂಡಿಪೆಂಡೆಂಟ್ ಗ್ರೂಪ್ ಇದಾವಪ್ಪ, ಇಲ್ಲಿ ಎರಡು ಇಂಡಿಪೆಂಡೆಂಟ್ ಗ್ರೂಪ್ಗಳಿದ್ದಾವೆ. ಅವು ಎರಡೂ ಕೂಡ ಒಂದು ಬ್ರಾಡರ್ ಗ್ರೂಪಲ್ಲಿ ಬರ್ತಾವೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಪೆನ್ ಆ್ಯಂಡ್ ಪೆನ್ಸಿಲ್, ಪೆನ್ನು ಪೆನ್ಸಿಲ್ಲು ಇವು ಎರಡೂ ಸೇರಿ ಒಂದರಲ್ಲಿ ಬರ್ತವೆ. ಅದರಲ್ಲಿ ಸ್ಟೇಷ್ನರಿ ಐಟಮಲ್ಲಿ ಬರ್ತಾವೆ. ಅದೇ ರೀತಿ ಏನಿಲ್ಲಿ ಕನ್ನಡ, ಇಂಗ್ಲೀಷ್ ಎರಡು ಲ್ಯಾಂಗ್ವೇಜ್ ಇದ್ದಾವೆ. ಅವು ಎರಡೂ ಕೂಡ ಭಾಷೆ ಅಂತಕ್ಕಂಥ ಒಂದು ಗ್ರೂಪ್ ಒಳಗಡೆ ಬರ್ತಾವೆ. ಇಫ್ ಟು ಇಂಡಿಪೆಂಡೆಂಟ್ ಗ್ರೂಪ್ಸ್ ಬಿಲಾಂಗ್ಸ್ ಟು ಥರ್ಡ್ ಲಾರ್ಜರ್ ಗ್ರೂಪ್, ನೌ ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಅ ವೆನ್ ಡಯಾಗ್ರಾಮ್ ಆಫ್ ದಿಸ್ ಸಾರ್ಟ್. ಓಕೆ, ನೆಕ್ಸ್ಟ್ ನೋಡಿ, ಈಗ ಎರಡು ಗ್ರೂಪ್ಗಳು ಒಂದಕ್ಕೊಂದು ಸಂಬಂಧ ಇದ್ದಾವೆ. ಅವು ಮೂರನೇ ಬ್ರಾಡ್ ಕ್ಯಾಟಗರಿಯಲ್ಲಿ ಹೋಗ್ತವೆ. ಇಫ್ ಟೂ ಗ್ರೂಪ್ಸ್ ಬಿಲಾಂಗ್ಸ್ ಟು ದಿ ಥರ್ಡ್ ಗ್ರೂಪ್ ಸಚ್ ದ್ಯಾಟ್ ಸಮ್ ಆಫ್ ದಿ ಟೂ ಗ್ರೂಪ್ಸ್ ಆರ್ ಕಾಮನ್. ಸಮ್ ಆಫ್ ಟೂ ಗ್ರೂಪ್ಸ್ ಆಫ್ ಕಾಮನ್. ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಗ್ರೂಪ್ ಆಫ್ ವುಮನ್, ಹಿಯರ್ ಗ್ರೂಪ್ಸ್ ಆಫ್ ಮದರ್, ಹಿಯರ್ ಗ್ರೂಪ್ಸ್ ಆಫ್ ಸಿಸ್ಟರ್. ಇಲ್ಲಿ ಸಮ್ ಸಿಸ್ಟರ್ಸ್ ಆರ್ ಮದರ್, ಇದೆಲ್ಲರೂ ಇಬ್ಬರು ವುಮೆನ್ನೇ, ಸಿಸ್ಟರ್ ವುಮೆನ್ನೇ, ಮದರ್ ವುಮೆನ್ನೇ. ಆ ಮದರ್ ವುಮೆನ್ನಲ್ಲಿ ಕೆಲವೊಂದು ಜನ ಕಾಮನ್ ಇದ್ದಾರೆ. ಇದರಲ್ಲಿ ಮದರು ಇದ್ದಾರೆ ಮತ್ತು ಸಿಸ್ಟರ್ಸು ಇದ್ದಾರೆ. ಸೊ ಸಿಸ್ಟರ್ಸ್ ಅಲ್ಲದೆಯವರು ಇದ್ದಾರೆ, ಮದರ್ ಅಲ್ಲದೆಯವರು ಇದ್ದಾರೆ. ಸೊ ಇಫ್ ಟೂ ಗ್ರೂಪ್ಸ್ ಬಿಲಾಂಗ್ಸ್ ಟು ಥರ್ಡ್ ಗ್ರೂಪ್ ಸಚ್ ದ್ಯಾಟ್ ದೀಸ್ ಟೂ ಗ್ರೂಪ್ಸ್ ಹ್ಯಾವ್ ಸಮಥಿಂಗ್ ಕಾಮನ್ ಇನ್ ದೆಮ್. ಈ ರೀತಿ ಇದ್ದಾಗ ಈ ರೀತಿಯಾಗಿ ನಾವು ಮಾಡಬೇಕಾಗ್ತದೆ. ಓಕೆ, ನೋಡಿ ಫಾರ್ ಎಕ್ಸಾಂಪಲ್ ಇದು ಮ್ಯಾನ್, ಇಲ್ಲಿ ಫಾದರ್, ಇಲ್ಲಿ ಬ್ರದರ್. ಇವ್ರ ಫಾದರ್ ಹೌದು, ಬ್ರದರು ಹೌದು. ಸೊ ಈ ರೀತಿ ಮೂರನೇ ಗ್ರೂಪ್ ಒಳಗಡೆ ಎರಡು ಗ್ರೂಪ್ ಇಂಟರ್ಸೆಕ್ಟ್ ಆಗಿದ್ದರೆ ಈ ರೀತಿಯಾಗಿ ಡಯಾಗ್ರಾಮನ್ನು ಬಿಡಿಸಿ. ಬಹಳಷ್ಟು ವೆನ್ ಡಯಾಗ್ರಾಮ್ ಸಿಂಪಲ್ ಇದು. ಈ ವೆನ್ ಡಯಾಗ್ರಾಮನ್ನು ಎಲ್ಲಿ ನಾವು ಯೂಸ್ ಮಾಡ್ತೇವಪ್ಪ ಅಂದರೆ ಇನ್ ಆರ್ಡರ್ ಟು ವ್ಯಾಲಿಡೇಟ್ ದಿ ಆರ್ಗ್ಯುಮೆಂಟ್ಸ್ಗಳನ್ನ ವ್ಯಾಲಿಡೇಟ್ ಮಾಡಲಿಕ್ಕೆ ಬರುತ್ತಿದ್ದು. ನೋಡಿ, ಇಫ್ ಟೂ ಗ್ರೂಪ್ಸ್ ಆರ್ ಪಾರ್ಷಿಯಲಿ ರಿಲೇಟೆಡ್ ಟು ಥರ್ಡ್ ಗ್ರೂಪ್. ನೋಡು, ಎರಡು ಗ್ರೂಪ್ ಇದ್ದಾವೆ, ಎರಡು ಗ್ರೂಪಿನ ಕೆಲವೊಂದಿಷ್ಟು ಅಂಶಗಳು ಮೂರನೇ ಗ್ರೂಪಲ್ಲಿದ್ದಾವೆ. ಈ ರೀತಿಯಾಗಿ ನೋಡಿ, ಪೆಟ್ಸ್, ಈ ಕಡೆ ಕ್ಯಾಟು, ಈ ಕಡೆ ಡಾಗ್. ಸೊ ಡಾಗ್ಸಲ್ಲಿ ಕೆಲವೊಂದಿಷ್ಟು ಪೆಟ್ಸ್ ಇದ್ದಾವೆ, ಕ್ಯಾಟ್ಸಲ್ಲಿ ಕೂಡ ಕೆಲವೊಂದಿಷ್ಟು ಪೆಟ್ಸ್ ಇದ್ದಾವೆ. ಇನ್ನು ಥರ್ಡ್ ಗ್ರೂಪ್, ಎರಡು ಗ್ರೂಪ್ಗಳು ಮೂರನೇ ಗ್ರೂಪಿಗೆ ಒಂದಿಷ್ಟೇನಾದರೂ ಕಾಮನ್ ಆಗಿ ಹೊಂದಿದರೆ ಈ ರೀತಿಯಾಗಿ ನಾವು ವೆನ್ ಡಯಾಗ್ರಾಮನ್ನು ಬಿಡಿಸ್ತೀವಿ. ನೋಡಿ, ನೆಕ್ಸ್ಟ್ ಇಫ್ ತ್ರೀ ಗ್ರೂಪ್ಸ್ ಆರ್ ಪಾರ್ಷಿಯಲಿ ರಿಲೇಟೆಡ್ ಟು ಈಚ್ ಅದರ್. ಮೂರು ಗ್ರೂಪ್ಗಳಿದ್ದಾವೆ, ಮೂರು ಏನಿದ್ದಾವೆ ಒಂದಕ್ಕೊಂದು ಏನೋ ಇದ್ದಾವೆ, ಏನೋ ಒಂದಿಷ್ಟು ಕಾಮನ್ ಆಗಿದ್ದಾವೆ. ಮೂರು ಇನ್ನೊಂದಿಷ್ಟು ನೋಡಿ ಅದರಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಗರ್ಲ್ಸ್, ನರ್ಸಸ್ ಆ್ಯಂಡ್ ಹಾಸ್ಪಿಟಲ್ ಎಂಪ್ಲಾಯೀಸ್. ಸೊ ಕೆಲವೊಂದು ಜನ ಹಾಸ್ಪಿಟಲ್ ಎಂಪ್ಲಾಯಿಗಳಿದ್ದಾರೆ, ಅದರಲ್ಲಿ ಗರ್ಲ್ಸ್ ಇದ್ದಾರೆ, ನರ್ಸ್ ಇದ್ದಾರೆ. ಸೊ ಅಂದರೆ ಮೂರು ಇರೋರು ಅಂದರೆ ಹಾಸ್ಪಿಟಲ್ ಎಂಪ್ಲಾಯ್ನ ಆಗಿರಬೇಕು, ಗರ್ಲ್ಸು ಇರಬೇಕು, ನರ್ಸಸ್ಸು ಇರಬೇಕು ಅನ್ನೋರಿಗೆ ಈ ಪಾರ್ಟು. ಅಕಸ್ಮಾತ್ ಹಾಸ್ಪಿಟ್ಲ್ ಎಂಪ್ಲಾಯ್ ಇದ್ದಾರೆ ಮತ್ತು ಗರ್ಲ್ಸ್ ಇದ್ದಾರೆ, ಅವ್ರು ನರ್ಸ್ ಅಲ್ಲ ಅಂದರೆ ಅದು ಈ ಪಾರ್ಟು. ಅವ್ರು ನರ್ಸ್ ಇದ್ದಾರೆ ಮತ್ತು ಗರ್ಲ್ ಇದ್ದಾರೆ ಬಟ್ ಹಾಸ್ಪಿಟ್ಲ್ ಎಂಪ್ಲಾಯ್ ಅಲ್ಲ ಅಂದರೆ
ಈ ಪಾರ್ಟು. ಅವ್ರು ಹಾಸ್ಪಿಟ್ಲ್ ಎಂಪ್ಲಾಯ್ ಹೌದು, ನರ್ಸ್ ಹೌದು, ಆದರೆ ಅವರು ಗರ್ಲ್ ಅಲ್ಲ ಅಂದರೆ ಈ ಪಾರ್ಟು. ಬಹಳ ಸಿಂಪಲ್ ವೆನ್ ಡಯಾಗ್ರಾಮ್ ಇದು. ಸೊ ಈ ರೀತಿಯಾಗಿ 3 ಗ್ರೂಪ್ಗಳು ಒಂದಕ್ಕೊಂದು ಸಂಬಂಧ ಇದ್ದರೆ ಈ ರೀತಿಯಾಗಿ ಬರುತ್ತೆ ನೋಡಿ. ಇಫ್ ಒನ್ ಗ್ರೂಪ್ ಬಿಲಾಂಗ್ಸ್ ಟು ಸೆಕೆಂಡ್ ಗ್ರೂಪ್ ಆ್ಯಂಡ್ ಟೋಟಲಿ ಇಂಡಿಪೆಂಡೆಂಟ್ ಫ್ರಮ್ ದಿ ಥರ್ಡ್ ಗ್ರೂಪ್. ಇದು ನಿಮಗೆ ಅಸರ್ಷನ್ ರೀಸನಿಂಗಲ್ಲಿ ಆರ್ಗ್ಯುಮೆಂಟ್ ಟೆಸ್ಟಲ್ಲಿ ಇದು ಈ ರೀತಿ ಬರ್ತವೆ. 2 ಗ್ರೂಪ್ ಇದ್ದಾವೆ, ಒಂದಕ್ಕೊಂದು ಸಂಬಂಧ ಇದ್ದಾವೆ, ಒಂದ್ರ ಒಳಗಡೆ ಒಂದು ಬರ್ತವೆ, ಬಟ್ ಕಂಪ್ಲೀಟ್ಲಿ ಥರ್ಡ್ ಗ್ರೂಪಿಂದ ಅವು ಹೊರಗಡೆ. ಫಾರ್ ಎಕ್ಸಾಂಪಲ್ ಇದು ಬುಕ್ಸ್ ಗ್ರೂಪು, ಇಲ್ಲಿ ಒಳಗಡೆ ಒಂದು ನಾವೆಲ್ ಇದೆ, ಇಲ್ಲಿ ಹೊರಗಡೆ ಪೆನ್ ಗ್ರೂಪ್ ಇದೆ. ಅಂದ್ರೇನು ಎಲ್ಲ ನಾವೆಲ್ಗಳು ಬುಕ್ಸ್ಗಳೇನೆ, ಬಟ್ ಯಾವುದೇ ಬುಕ್ಸ್ ಪೆನ್ ಅಲ್ಲ, ಯಾವುದೇ ನಾವೆಲ್ಲು ಪೆನ್ ಅಲ್ಲ. ಇಫ್ 2 groups they belongs to each one group belongs to another group but totally independent of one more group. ಸೊ ಇದು 7ನೇದು. ನೆಕ್ಸ್ಟ್ 8ನೇದು ನೋಡಿ. ಇಫ್ ಒನ್ ಗ್ರೂಪ್ ಬಿಲಾಂಗ್ಸ್ ಟು ದಿ ಕ್ಲಾಸ್ ಆಫ್ ಸೆಕೆಂಡ್ ಗ್ರೂಪ್ ಆ್ಯಂಡ್ ಥರ್ಡ್ ಗ್ರೂಪ್ ಈಸ್ ಪಾರ್ಷಿಯಲಿ ರಿಲೇಟೆಡ್. ಇದಕ್ಕೆ ಪಾರ್ಷಿಯಲಿ ರಿಲೇಟೆಡ್ ಇದು. ನೋಡಿ ಏನಿದೆ, ಮೊದಲನೇದು ಮೇಲ್ಸ್, ಈ ದೊಡ್ಡ ಗ್ರೂಪು, ಕೆಳಗಡೆ ಫಾದರ್ಸ್. ಈ ಮೇಲು ಮತ್ತು ಫಾದರ್ಸಲ್ಲಿ ಎಷ್ಟೋ ಜನ ಮೇಲೂ ಇದ್ದಾರೆ, ಫಾದರು ಇದ್ದಾರೆ, ಎಷ್ಟೋ ಜನ ಟೀಚರ್ಸ್ಗಳಿದ್ದಾರೆ. ಮೇಲ್, ಫಾದರ್, ಟೀಚರ್ಸ್. ಈಗ ನೋಡಿರಿ, ಇವರು ಟೀಚರು ಹೌದು, ಇಲ್ಲಿರೋರು ಮೇಲ್ ಹೌದು, ಮೇಲು ಮತ್ತು ಟೀಚರ್ ಇವರು. ಇಲ್ಲಿರೋರು ಫಾದರ್ ಹೌದು, ಮೇಲ್ ಹೌದು, ಟೀಚರ್ ಹೌದು. ಸೊ ಈ ರೀತಿಯಾಗಿ ನೀವು ಇದನ್ನು ನೋಡಿದರೆ ಗೊತ್ತಾಗ್ತೈತಿ, ನೆನಪಿಟ್ಕೋಬೇಕು. ನೆಕ್ಸ್ಟು 2ನೇ ಕ್ಲಾಸ್. 2ನೇ ಕ್ಲಾಸ್ ಅಂದ್ರೆ ಅನಾಲಿಸಿಸ್ ಬೇಸ್ಡ್. ಅಂದರೆ ಆಲ್ರೆಡಿ ಅವ್ರು ಕೊಟ್ಬಿಟ್ಟಿದ್ದಾರೆ ನಿಮಗೆ, ಜಸ್ಟ್ ನೀವು ಅದನ್ನು ಅನಲೈಸ್ ಮಾಡಿ ಆನ್ಸರ್ ಮಾಡಬೇಕಾಗ್ತೈತಿ. ಜಸ್ಟ್ ಅದನ್ನು ಅನಲೈಸ್ ಮಾಡಿ ಆನ್ಸರ್ ಮಾಡಬೇಕಾಗ್ತದೆ. ಕೊಟ್ಬಿಟ್ಟಿದ್ದಾರೆ ನೋಡಿ. ಈಗ ಅವರು ಏನು, ಒಂದು ಸ್ಕ್ವೇರ್ ಇದೆ, ಒಂದು ಸ್ಕ್ವೇರ್ ಇದೆ, ಮತ್ತೊಂದು ಟ್ರಯಾಂಗಲ್ ಇದೆ, ಮತ್ತು ಒಂದು ಸರ್ಕಲ್ ಇದೆ, ಒಂದು ಸರ್ಕಲ್ ಇದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಅವರು ಎ ಬಿ ಸಿ ಡಿ ಇ ಎ. ಸೊ ಇದು ಏನಪ್ಪ ಅಂದರೆ ಇವರು ಸ್ಕೂಲ್ ಟೀಚರ್ಸು, ಇವರು ಜಾಯಿಂಟ್ ಫ್ಯಾಮಿಲಿಯಲ್ಲಿರೋರು. ನೆಕ್ಸ್ಟು ಇವರು ಬಾಕ್ಸ್ ಇದೆಯಲ್ಲ, ಇವರು ಮ್ಯಾರಿಡ್ ಪರ್ಸನ್ಸ್, ಅನ್ಹ್ಯಾಪಿ ಮ್ಯಾರಿಡ್ ಪರ್ಸನ್ಸ್. ಓಕೆ. ಸೊ ಮೊದಲನೇದ್ದು ಇದನ್ನು ಆಲ್ರೆಡಿ ಅವರೇ ಕೊಟ್ಬಿಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ನೀವು ಇದನ್ನು ಅನಾಲಿಸಿಸ್ ಮಾಡಬೇಕು. ಈಗ ಆಪ್ಷನ್ಸ್ ಬಿಟ್ಬಿಡಿ, ಆಪ್ಷನ್ಸನ್ನು ಬಿಟ್ಬಿಡಿ. ಈಗ ನೀವೇ ಲೆಕ್ಕ ಹಾಕೋಣ. ಈಗ ನಾವೇನೇ ವಿ ವಿಲ್ ಥಿಂಕ್ ಅಬೌಟ್ ಇಟ್. ಸೊ ದಿಸ್ ಈಸ್ ಸ್ಕೂಲ್ ಟೀಚರ್ಸ್, ದಿಸ್ ಈಸ್ ಹೂ ಆರ್ ಲಿವಿಂಗ್ ಇನ್ ಜಾಯಿಂಟ್ ಫ್ಯಾಮಿಲಿ, ದಿಸ್ ಈಸ್ ಮ್ಯಾರಿಡ್ ಪರ್ಸನ್ಸ್. MP ಆಗ್ಬೇಕಲ್ಲ, ಮ್ಯಾರಿಡ್ ಪರ್ಸನ್ಸ್. ಈಗ ನೋಡಿ 3 ಇಂಟರ್ಸೆಕ್ಟ್ ಆಗಿದ್ದಾವೆ. ಅವ್ರು ಏನು ಬೇಕಾದ ಪ್ರಶ್ನೆ ಕೇಳಿ, ಅದಲ್ಲ, ಇದಂತೂ ಬಹಳಷ್ಟು ಈಸಿಯಾಗಿರುತ್ತೆ ನೋಡಿ. ಸ್ಕೂಲ್ ಟೀಚರು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರೋರು ಅಷ್ಟೇ ನಮಗೆ ಬೇಕಾದರೆ, ಸ್ಕೂಲ್ ಟೀಚರ್ಸು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅಷ್ಟೇ ಇರಬೇಕಾದ್ರೆ ಯಾರು ಇಲ್ಲಿದೆ ನೋಡಿ, ಸ್ಕೂಲ್ ಟೀಚರ್ಸು ಜಾಯಿಂಟ್ ಫ್ಯಾಮಿಲಿ. ಇವೆರಡೇ ಗ್ರೂಪಿಗೆ ಸಂಬಂಧಪಟ್ಟಂಥ ಅಂಶ ಯಾವುದು ಅಂದರೆ ಬಿ. ಹಾಗೆ ನೀವು ಹೋಗಬೇಕಾಗ್ತತಿ. ಸ್ಕೂಲ್ ಟೀಚರು ಮತ್ತು ಮ್ಯಾರಿಡ್ ಪರ್ಸನ್ಸು, ಸ್ಕೂಲ್ ಟೀಚರು ಮ್ಯಾರಿಡ್ ಪರ್ಸನ್ಸು, ಸ್ಕೂಲ್ ಟೀಚರು ಮ್ಯಾರಿಡ್ ಪರ್ಸನ್ನು ನೋಡಿ. ಇದು ಸಿ ಪಾರ್ಟು. ಯಾಕೆ ಇದು ಒಂದು ಅಂದರೆ ಇಲ್ಲಿ ಏನು ಪ್ರಶ್ನೆ ನಾವು ಡೀಲ್ ಮಾಡ್ತಾ ಇಲ್ಲ, ನಾವೇ ಡೈರೆಕ್ಟಾಗಿ ಎಲ್ಲವನ್ನೂ ಬಿಡಿಸಿಬಿಟ್ರೆ ಪ್ರಶ್ನೆ ಯಾವ್ದಾರು ಒಂದರೊಳಗಡೆ ಇದ್ದೇ ಇರುತ್ತೆ. ನೆಕ್ಸ್ಟ್ ಜಾಯಿಂಟ್ ಫ್ಯಾಮಿಲಿ ಮ್ಯಾರಿಡ್ ಪರ್ಸನ್ನು, ಇದು ಎಲ್ಲಿ ಕ್ರಾಸ್ ಆಗಿದ್ದಾವೆ, ಇಲ್ಲಿ ಡಿ ಅಲ್ಲಿ. ಸೊ ನೀವು ಎಷ್ಟು ಬೇಕಾದಷ್ಟು ನೀವು ಪ್ರಶ್ನೆಗಳಿದ್ರಿಂದ ಹೊರಗಡೆ ತೆಗಿಬಹುದು. ಸೊ ಡೈರೆಕ್ಟ್ ಕಮ್ ಟು ದಿ ಏನು ಕ್ವಶನನ್ನು ನೋಡೋಣ ಈಗ ನಾವು. ಓಕೆ, ಮೊದಲನೇ ಪ್ರಶ್ನೆ ಇದೆ, ಮ್ಯಾರಿಡ್ ಪರ್ಸನ್ ಲಿವಿಂಗ್ ಇನ್ ಜಾಯಿಂಟ್ ಫ್ಯಾಮಿಲೀಸ್ ಬಟ್ ನಾಟ್ ವರ್ಕಿಂಗ್ ಆ್ಯಸ್ ಸ್ಕೂಲ್ ಟೀಚರ್. ಇವೆರಡೇ ಅಷ್ಟೇ ನಮಗೆ ಸಂಬಂಧ ಇರಬೇಕು. ಮ್ಯಾರಿಡ್ ಇರಬೇಕು, ಅವರು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರಬೇಕು, ಅವರು ಮ್ಯಾರಿಡ್ ಇರಬೇಕು, ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರಬೇಕು. ಹಾಗಾದರೆ ಈ ಸ್ಕ್ವೇರು ಮತ್ತು ರೌಂಡು ಅಷ್ಟರಲ್ಲೇ ಬರ್ತಕ್ಕಂಥದ್ದು ಯಾವುದಿದೆ, ಅದು ನಮಗೆ ಇಂಪಾರ್ಟೆಂಟ್ ಈಗ ಇಲ್ಲಿ. ಸೊ ಇಲ್ಲಿ ಯಾವುದು ಬರುತ್ತೆ, ಈ ರೌಂಡ್ ಪಾರ್ಟು ಸ್ಕ್ವೇರಲ್ಲಿ ಬರ್ತಕ್ಕಂಥದ್ದು ಯಾವುದು ನಮಗೆ ಡಿ.
ಸೊ ಆಪ್ಷನ್ ಥರ್ಡ್ ಆಪ್ಷನ್ ಇದೆ ಇಲ್ಲಿ. ನೀವು ಏನಿಲ್ಲ ಪ್ರಶ್ನೆ ನೋಡೋ ಅವಶ್ಯಕತೆನೇ ಇಲ್ಲ. ಒಂದೊಂದೇ ಇದರಲ್ಲಿ ಎ ಅಂದರೆ ಯಾವುದು, ಡಿ ಅಂದರೆ ಯಾವುದು ನೀವೇ ತಿಳ್ಕೊಳಕ್ಕೆ. ಎ ಅಂದರೆ ಏನು, ಓನ್ಲಿ ಸ್ಕೂಲ್ ಟೀಚರ್ಸ್, ಜಸ್ಟ್ ಫರ್ಗೆಟ್ ದಿ ಕ್ವಶನ್ಸ್. ಈಗ ನೀವು ಹೇಳಿ ಎ ರೆಪ್ರೆಸೆಂಟ್ಸ್, ನೋಡಿ ಎದಷ್ಟು ಬೌಂಡ್ರಿ ಎಷ್ಟಿದೆ, ಎದ್ದು ಇಷ್ಟಿದೆ ಬೌಂಡ್ರಿ. ಎ ಅಂತಂದ್ರೆ ಏನೀಗ ಓನ್ಲಿ ಸ್ಕೂಲ್ ಟೀಚರ್ಸ್. ಇ ಅಂತಂದರೆ ಇಷ್ಟಿದೆ ಬೌಂಡ್ರಿ. ನೀವು ಪ್ರಶ್ನೆ ಬಿಟ್ಬಿಡಿ, ಈಗ ಪ್ರಶ್ನೆ 10 ಪಟ್ಟು ನೀವು ಇಲ್ಲಿ ಬಿಡಿಸ್ಬೋದು. ಇದು ಮ್ಯಾರಿಡ್ ಪರ್ಸನ್ ಎಷ್ಟಿದೆ, ಇಷ್ಟೇ ಇದೆ. ಓಕೆ, ಹಾಂ. ಈಗ ಎರಡೆರಡೆ ಮಾಡಿಕೊಂಡು ಕೂಡ ಬರ್ಬೋದು. ಜಾಯಿಂಟ್ ಫ್ಯಾಮಿಲಿ ಸ್ಕೂಲ್ ಟೀಚರು ಅಷ್ಟೇ ಇರೋದು, ಯಾವುದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇರಬೇಕು, ಸ್ಕೂಲ್ ಟೀಚರ್ ಬೇಕು, ಬಿ. ನೆಕ್ಸ್ಟ್ ಸಿ ಅದಕ್ಕೆ ಬರ್ತೈತಿ, ಸಿ ಸ್ಕೂಲ್ ಟೀಚರ್ಗೂ ಬರುತ್ತೆ, ಮ್ಯಾರಿಡ್ ಪರ್ಸನ್ಗೂ ಸಿ ಬರುತ್ತೆ. ಓನ್ಲಿ ಮ್ಯಾರಿಡ್ ಪರ್ಸನ್ ಇದ್ದರೆ ಎ ಬರುತ್ತೆ. ಸೊ ನೆಕ್ಸ್ಟು ಜಾಯಿಂಟ್ ಫ್ಯಾಮಿಲಿ ಸ್ಕೂಲ್ ಟೀಚರು ಮತ್ತು ಯಾರು ಮ್ಯಾರಿಡ್ ಪರ್ಸನು ಎಲ್ಲರೂ ಇದ್ದರೆ ಅದು ಬಿ ಬರುತ್ತೆ. ಸೊ ಈ ಮೂರು ಒಂದರಲ್ಲಿ ಮ್ಯಾರಿಡ್ ಲಾಸ್ಟ್ ನೋಡಿ, ಮ್ಯಾರಿಡ್ ಟೀಚರ್ಸ್ ಲಿವಿಂಗ್ ಇನ್ ಜಾಯಿಂಟ್ ಫ್ಯಾಮಿಲೀಸ್, ಮ್ಯಾರಿಡ್ ಟೀಚರ್ಸ್ ಲಿವಿಂಗ್ ಇನ್ ಜಾಯಿಂಟ್ ಫ್ಯಾಮಿಲೀಸ್ ಯಾವುದು, ಡಿ. ಸೊ ಅದಕ್ಕೆ ಈ ರೀತಿಯಾಗಿ ಕೊಟ್ಬಿಟ್ಟವರು ಅನಾಲಿಸಿಸನ್ನು ಮಾಡಲಿಕ್ಕೆ ಕೇಳ್ತಾರೆ. ಈ ಒಂದು ವೆನ್ ಡಯಾಗ್ರಾಮ್ ಜೊತೆಗೆ ನೆಕ್ಸ್ಟ್ ಅವ್ರು ಏನು ಕೇಳ್ತಾರೆ, 1:2 ಪ್ರಿಮೈಸಸ್ಗಳು, ಇಷ್ಟು ನೀವು ಟೈಪ್ಸ್ಗಳಿವಾಯಿತು. ಹಾಗಾದರೆ ಇವುಗಳ ಬಳಕೆ ಮಾಡೋದು ಹೆಂಗೆ, ಒಂದು 2 ಪ್ರಶ್ನೆಗಳನ್ನ ನಾವು ಬಿಡಿಸ್ಬಿಟ್ಟು ಮುಂದೆ ಹೋಗೋಣ. ಯಾಕಂದರೆ ಆಲ್ರೆಡಿ ಇದ್ರ ಬಗ್ಗೆ ನೀವು ಸಾಕಷ್ಟು ಮಾಡ್ತಾ ಇದ್ದೀರಿ. ನೋಡಿ 2 ನಮಗೆ ಪ್ರಿಮೈಸಸ್ಗಳನ್ನ ಕೊಟ್ಟಿದ್ದಾರೆ. ಒಂದನೇದು ಸಮ್ ಬ್ಯಾಗ್ಸ್ ಆರ್ ಟೇಬಲ್ಸ್, ಸಮ್ ಬ್ಯಾಗ್ಸ್ ಆರ್ ಟೇಬಲ್ಸ್. ನೆಕ್ಸ್ಟು ಆಲ್ ಬ್ಯಾಗ್ಸ್ ಆರ್ ಚೇರ್ಸ್, ಆಲ್ ಬ್ಯಾಗ್ಸ್ ಆರ್ ಚೇರ್ಸ್. ಸೊ ಈ 2 ಪ್ರಿಮೈಸ್ ಕೊಟ್ಟಿದ್ದಾರೆ. ನಿಮಗೆ ಕನ್ಕ್ಲೂಷನ್ ಯಾವ್ದು ಬರ್ತೈತಿ ಅಂತ ಕೇಳಿದ್ದಾರೆ. ಮೊದಲು ಏನಿಲ್ಲ, ವೆನ್ ಡಯಾಗ್ರಾಮ್ ಹಾಕೊಂಡ್ಬಿಟ್ರೆ ಕ್ಷಣಾರ್ಧದಲ್ಲಿ ಇದು ಆಗ್ತದೆ. ಮೊದಲನೇದೇನು, ಸಮ್ ಬ್ಯಾಗ್ಸ್ ಆರ್ ಟೇಬಲ್ಸ್, ವೆರಿ ಸಿಂಪಲ್. ಇದನ್ನು ತೋಡ್ರಿ, ಸಮ್ ಬ್ಯಾಗ್ಸ್ ಆರ್ ಟೇಬಲ್ಸ್, ಇದೇನು ಬ್ಯಾಗ್, ಒಣದು ಮುಗೀತು. ಸಮ್ ಬ್ಯಾಗ್ಸ್ ಆರ್ ಟೇಬಲ್ ಮುಗೀತು. ನೆಕ್ಸ್ಟ್ ಆಲ್ ಬ್ಯಾಗ್ಸ್ ಆರ್ ಚೇರ್ಸ್, ಇದೇನಿದೆಯಲ್ಲ ಇದೆಲ್ಲ ಬ್ಯಾಗು. ಇನ್ನೊಂದು ಬರ್ತೈತೆ ಯಾವುದು, ಚೇರ್, ದೊಡ್ಡದು ಚೇರ್. ಸಮ್ ಬ್ಯಾಗ್ಸ್ ಆರ್ ಟೇಬಲ್ ಇಷ್ಟೇ ಬರ್ತೈತಿ. ನಾವು ವೆನ್ ಡಯಾಗ್ರಾಮ್ ಸಿಕ್ತು. ಅವ್ರು ಏನಲ್ಲಿ ಕೇಳಿದ್ದಾರೆ ನೋಡಿರಿ, ಸಮ್ ಟೇಬಲ್ಸ್ ಆರ್ ಚೇರ್ಸ್, ಸಮ್ ಟೇಬಲ್ಸ್ ಆರ್ ಚೇರ್ಸ್. ಒಂದನೇದ್ದು ಓಕೆ, ಅಲ್ಲಿ ಕೊಟ್ಟಂಥದ್ದು ಎ ಓಕೆ. ನೋ ಚೇರ್ ಈಸ್ ಟೇಬಲ್, ನೋ ಚೇರ್ ಈಸ್ ಟೇಬಲ್ ಬರೋಲ್ಲ. ಯಾಕೆ ನೋ ಚೇರ್ ಇಸ್ ಟೇಬಲ್ ಬರೀಬೇಕು, ಯಾಕಂದ್ರೆ ಟೇಬಲ್ ಆಲ್ರೆಡಿ 2 ಇಂಟರ್ಸೆಕ್ಟ್ ಆಗಿದೆ. ಸಮ್ ಟೇಬಲ್ಸ್ ಅಲ್ಲಿ ಇರಲೇಬೇಕಾಗ್ತೈತಿ. ಸೊ ನಮಗೆ ಬಿ ಏನಾಗೋದಿಲ್ಲ, ಬರೋದಿಲ್ಲ. ಮೂರನೇದು ಸಮ್ ಚೇರ್ಸ್ ಆರ್ ಬ್ಯಾಗ್ಸ್, ಚೇರ್ ಇಲ್ಲಿದೆ, ಬ್ಯಾಗ್ ಇಲ್ಲಿದೆ, ಎಲ್ಲ ಆ್ಯಕ್ಚುಲಿ ಬ್ಯಾಗೇ ಇದ್ದಾವೆ. ಸೊ ಸಿ ಈಸ್ ಆಲ್ಸೋ ಕರೆಕ್ಟ್. ನೆಕ್ಸ್ಟು ಸಮ್ ಬ್ಯಾಗ್ಸ್ ಆರ್ ನಾಟ್ ಟೇಬಲ್ಸ್. ಯಾಕೆ ಸಮ್ ಬ್ಯಾಗ್ಸ್ ಯಾವುದಿದು ದೊಡ್ಡದಿದೆಯಲ್ಲ, ಹಾಂ ಇದು ಬ್ಯಾಗ್, ಟೇಬಲ್ ಇಲ್ಲ. ಸಮ್ ಬ್ಯಾಗ್ಸ್ ಆರ್ ನಾಟ್ ಅ ಟೇಬಲ್ ಅಂತ ಇದ್ದಾನೆ, ಇಲ್ಲ. ದೇರ್ ಆರ್ ಸಮ್ ಬ್ಯಾಗ್ಸ್ ಇನ್ ದಿ ಟೇಬಲ್. ಅದಕ್ಕೆ ಡಿ ಕೂಡ ಇದು ಯಾವುದಾಗಿದೆ, ರಾಂಗ್ ಆಗಿದೆ. ಸೊ ಈಗ ಉಳಿದಿರೋದು ನಮಗೆ 2, ಸಮ್ ಟೇಬಲ್ಸ್ ಆರ್ ಚೇರ್ಸ್, ಸಮ್ ಚೇರ್ಸ್ ಆರ್ ಬ್ಯಾಗ್ಸು, ಎ ಆ್ಯಂಡ್ ಸಿ ಆನ್ಸರು. ಭಾಳ ಸಿಂಪಲ್ ಇದೆ ಇದು. ಫಸ್ಟ್ ಏನಂದರೆ ಸ್ವಲ್ಪ ಕಲಿಯೋವರೆಗೂ ಅದು ಡಿಫಿಕಲ್ಟ್ ಅಂತ ಫೀಲ್ ಆಗುತ್ತೆ. ಆಲ್ ಫ್ಯಾನ್ಸ್ ಆರ್ ಟ್ಯೂಬ್ಸ್, ಆಲ್ ಫ್ಯಾನ್ಸ್ ಆರ್ ಟ್ಯೂಬ್ಸ್, ಬಲ್ಬ್ಸ್ ಆರ್ ನಾಟ್ ಟ್ಯೂಬ್ಸ್. ಸೊ ಇದು ಬಂದುಬಿಟ್ಟು ಟ್ಯೂಬ್. ಸೊ ಆಲ್ ಫ್ಯಾನ್ಸ್ ಆರ್ ಟ್ಯೂಬ್ಸ್, ಬಲ್ಬ್ಸ್ ಆರ್ ನಾಟ್ ಟ್ಯೂಬ್ಸ್. ಆಲ್ ಫ್ಯಾನ್ಸ್ ಆರ್ ಟ್ಯೂಬ್ಸ್, ಇದು ಟ್ಯೂಬು. ದೆನ್ ಸೆಕೆಂಡ್ ಒನ್, ಬಲ್ಬ್ಸ್ ಆರ್ ನಾಟ್ ಟ್ಯೂಬ್ಸ್. ಈ ಬಲ್ಬ್ ಏನಿದೆಯಲ್ಲ, ಬಲ್ಬ್ಸ್ ಆರ್ ನಾಟ್ ಟ್ಯೂಬ್ಸ್. ಈ ಟ್ಯೂಬ್ಸ್ಗೆ ಬಲ್ಬ್ ಏನು ಸಂಬಂಧ ಇಲ್ಲ, ಅಂದರೆ ಬಲ್ಬು ಕಂಪ್ಲೀಟ್ ಇದು ಹೊರಗಡೆ ಬರುತ್ತೆ. ಆಲ್ ಫ್ಯಾನ್ಸ್ ಆರ್ ಟ್ಯೂಬ್ಸ್, ಬಲ್ಬ್ಸ್ ಆರ್ ನಾಟ್ ಟ್ಯೂಬ್ಸ್. ಸೊ ದಿಸ್ ಈಸ್ ಅ ವೆನ್ ಡಯಾಗ್ರಾಮ್. ಈಗ ನೀವು ಒಂದೊಂದನ್ನೇ ನೋಡ್ಕೊಂಡು ಹೋಗಿ. ಫ್ಯಾನ್ಸ್ ಆರ್ ನಾಟ್ ಬಲ್ಬ್ಸ್, ಫ್ಯಾನ್ಸ್ ಆರ್ ನಾಟ್ ಬಲ್ಬ್ಸ್, ಕರೆಕ್ಟ್. ಎ ಈಸ್ ಕರೆಕ್ಟ್. ಫ್ಯಾನ್ಸ್ ಆರ್ ನಾಟ್ ಬಲ್ಬ್ಸ್. ಆಲ್ ಟ್ಯೂಬ್ಸ್ ಆರ್ ಫ್ಯಾನ್ಸ್, ಆಲ್ ಟ್ಯೂಬ್ಸ್ ಆರ್ ಫ್ಯಾನ್ಸ್, ಆಲ್ ಟ್ಯೂಬ್ಸ್ ಆರ್ ಫ್ಯಾನ್ಸ್. ನೋಡಿ ಎಲ್ಲ ಟ್ಯೂಬ್ಗಳು ಫ್ಯಾನ್ಸ್ ಅಲ್ಲ, ಸ್ವಲ್ಪ ಫ್ಯಾನ್ಗಳಿದ್ದಾವೆ, ಅದಕ್ಕೆ ಇದು ಕೂಡ ರಾಂಗು. ನೆಕ್ಸ್ಟು ಫ್ಯಾನ್ಸ್ ಆರ್ ಬಲ್ಬ್ಸ್. ಹೌದು, ಫ್ಯಾನ್ಸ್ ಇಲ್ಲ, ಫ್ಯಾನ್ಸ್ ಆರ್ ಬಲ್ಬ್ಸ್ ಇಲ್ಲ, ಫ್ಯಾನೇ ಬೇರೆ ಇದೆ, ಬಲ್ಬೇ ಬೇರೆ ಇದೆ. ಸೊ ಅದಕ್ಕೆ ಇದು ಅಲ್ಲ, ಇದು ಕೂಡ ಅಲ್ಲ. ನೆಕ್ಸ್ಟು ನೋ ಟ್ಯೂಬ್ ಈಸ್ ಬಲ್ಬ್, ನೋ
ಟ್ಯೂಬ್ ಈಸ್ ಬಲ್ಬ್. ಅದೇ ಬೇರೆ ಇದೆ, ಅದೇ ಬೇರೆ ಇದೆ. ಸೊ ಇದು ಕರೆಕ್ಟ್. ಇಲ್ಲಿ ಕೂಡ ಯಾವುದು ಎ ಆ್ಯಂಡ್ ಡಿ ಫಸ್ಟ್ ಆ್ಯಂಡ್ ಲಾಸ್ಟನ್ನು ನಾವು ಡ್ರಾ ಮಾಡ್ಬೋದು. ನೋಡಿ ಏನಂದ್ರೆ ಆಲ್ ಫ್ಯಾನ್ಸ್ ಆರ್ ಟ್ಯೂಬ್ಸ್, ಆಲ್ ಫ್ಯಾನ್ಸ್ ಆರ್ ಟ್ಯೂಬ್ಸು, ಬಲ್ಬ್ಸ್ ಆರ್ ನಾಟ್ ಟ್ಯೂಬ್ಸ್. ಇದೆರಡು ಹೊರಗಡೆ ಬಂತು. ಮೊದಲನೇದನೇ ಫ್ಯಾನ್ಸ್ ಆರ್ ನಾಟ್ ಬಲ್ಬ್ಸ್, ಫ್ಯಾನ್ಸು ಬಲ್ಬ್ ಅಲ್ಲ, ಕರೆಕ್ಟು. ಎರಡನೇದು ಆಲ್ ಟ್ಯೂಬ್ಸ್ ಆರ್ ಫ್ಯಾನ್ಸ್, ಆಲ್ ಟ್ಯೂಬ್ಸ್ ಆರ್ ಫ್ಯಾನ್ಸ್ ಇಲ್ಲ, ಓನ್ಲಿ ಸಮ್ ಫ್ಯಾನ್ಸ್ ಆರ್ ಟ್ಯೂಬ್ಸ್, ಅದರಿಂದ ಇಟ್ ಇಸ್ ರಾಂಗ್. ಥರ್ಡ್ ಒನ್ ಫ್ಯಾನ್ಸ್ ಆರ್ ಬಲ್ಬ್ಸ್, ಫ್ಯಾನೇ ಬೇರೆ ಇದೆ, ಬಲ್ಬೇ ಬೇರೆ, ಸಾಧ್ಯವೇ ಇಲ್ಲ. ನೆಕ್ಸ್ಟ್ ನೋ ಟ್ಯೂಬ್ ಈಸ್ ಬಲ್ಬ್, ನೋ ಟ್ಯೂಬ್ ಈಸ್ ಬಲ್ಬ್, ಕರೆಕ್ಟ್. ಸೊ ಎರಡು ಸಾಧ್ಯತೆ ಇದೆ, ಎ ಆ್ಯಂಡ್ ಡಿ. So I will leave this PPT here only. So there are so many examples are here, very simple examples. ನೀವು ಒಂದು ನೋಡಿದರೆ ಎಲ್ಲ ಗೊತ್ತಾಗ್ತದೆ. ಎರಡು ಪ್ರಿಮೈಸ್ ಕೊಡ್ತಾರೆ, ಅದರ ಆಧಾರದ ಮೇಲೆ ಅವರು ಕನ್ಕ್ಲೂಷನನ್ನು ಡ್ರಾ ಮಾಡಲಿಕ್ಕೆ ಕೇಳ್ತಾರೆ. ಸೊ ಇಷ್ಟು ವೆನ್ ಡಯಾಗ್ರಾಮ್ ಬಗ್ಗೆ ಸಾಕಂತ ಅನ್ಕೋತೀನಿ. ಸೊ ನಮ್ಮ ನೆಕ್ಸ್ಟ್ ಲಾಸ್ಟ್ ಟಾಪಿಕ್ಕು ಎನಾಲಜಿ, ಬಿಕಾಸ್ ಯು ಹ್ಯಾವ್ ದಿಸ್ ಐಡಿಯಾ ಆ್ಯಂಡ್ ಐ ವಿಲ್ ಲೀವ್ ದಿಸ್ PPT ಹಿಯರ್ ಇಟ್ ಸೆಲ್ಫ್. So you can go through the examples. They are solid examples, very easy examples. ಒಂದ್ಸಲ ನೀವು ವೆನ್ ಡಯಾಗ್ರಾಮನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಕಲ್ತ್ಬಿಟ್ರೆ ಸಾಕು. ಯು ಕ್ಯಾನ್ ಸಾಲ್ವ್ ಎನಿ ನಂಬರ್ ಆಫ್ ಕ್ವಶನ್ಸ್ ಆನ್ ವೆನ್ ಡಯಾಗ್ರಾಮ್. ಎನಾಲಜಿ, ನಮಗೆ ಆರ್ಗ್ಯಾನಿಕ್ ಎನಾಲಜಿ ಗೊತ್ತು. ಸೊ ಎನಾಲಜಿ ಅಂದ್ರೇನು, ಒಂದಕ್ಕೊಂದು ಹೋಲಿಕೆ ಮಾಡೋದು ಅಥವಾ ಸಿಮಿಲ್ಯಾರಿಟಿ ಅಂತ ನಾವು ಹೇಳ್ತೀವಿ. ಒಂದ್ರ ಥರ ಇನ್ನೊಂದಿದ್ದರೆ ಅಂದರೆ ಒನ್ ರಿಸೆಂಬಲ್ಸ್ ಅನದರ್, ಒಂದು ಇನ್ನೊಂದ್ರ ಥರ ಇದ್ದರೆ, ಇದು ಯಾವ ರೀತಿ ಇದೆಯೋ ಇದು ಅದೇ ರೀತಿ ಇದ್ದರೆ ಇದಕ್ಕೆ ನಾವು ಎನಾಲಜಿ. ಆಲ್ಮೋಸ್ಟ್ ನಾವೆಲ್ಲ ವರ್ಕ್ ಮಾಡಿದ್ದೀವಿ. ಸೊ ಒಂದು ಹಾಗಾದರೆ ಇಲ್ಲಿ ಏನು ಮಾಡ್ತಾರೆ, ಎರಡು ಎಲಿಮೆಂಟ್ಸ್ಗಳನ್ನ ಕೊಡ್ತಾರೆ ನಮಗೆ, ಅವುಗಳ ಮಧ್ಯೆ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರುತ್ತೆ. ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಿ ರಿಲೇಷನ್ಶಿಪ್ಪು, ದೆನ್ ವಿ ವಿಲ್ ಹ್ಯಾವ್ ಟು ಸಾಲ್ವ್ ದಿ ಅನದರ್ ರಿಲೇಷನ್ಶಿಪ್ ಇನ್ ದಿ ಎನಾಲಜಿಯಲ್ಲಿ. ಈ ಒಂದು ಎನಾಲಜಿಯಲ್ಲಿ ನಾವು ಒಂದೇ ಥರ ಇಲ್ಲಿ ಇರೋದಿಲ್ಲ. ದೇರ್ ಆರ್ 4 types ಆಫ್ ಎನಾಲಜಿ, 4 types ಆಫ್ ಎನಾಲಜಿ ಗೊತ್ತಿರಲಿ ನಿಮಗೆ. ಫಸ್ಟ್ ಒನ್ ವರ್ಡ್ ಎನಾಲಜಿ, ಸೆಕೆಂಡ್ ಒನ್ ನಂಬರ್ ಎನಾಲಜಿ ಅಥವಾ ನ್ಯೂಮರಿಕಲ್ ಎನಾಲಜಿ, ಥರ್ಡ್ ಒನ್ ಅಲ್ಫಾಬೆಟ್ ಎನಾಲಜಿ, ಆ್ಯಂಡ್ ಫೋರ್ತ್ ಒನ್ ಅಲ್ಫಾ ನ್ಯೂಮರಿಕ್ ಎನಾಲಜಿ. ಅಲ್ಫಾ ನ್ಯೂಮರಿಕ್ ಎನಾಲಜಿ ಫಸ್ಟ್ ಒನ್ನಲ್ಲಿ ನಾವು ಏನು ಮಾಡ್ತೀವಿ, ವರ್ಡ್ ಎನಾಲಜಿಯನ್ನು, ವರ್ಡ್ ಎನಾಲಜಿಯನ್ನು ನಾವು ಬಳಸ್ಕೊತೀವಿ. ಇಲ್ಲಿ ಏನು ಮಾಡ್ತಾರೆ, ನಿಮಗೆ 2 ಪೇರ್ ವರ್ಡ್ಸ್ಗಳನ್ನ ಕೊಡ್ತಾರೆ, 2 ಪೇರ್ ವರ್ಡ್ಸ್ಗಳನ್ನ ಕೊಡ್ತಾರೆ. ಅಂದರೆ 4 ಶಬ್ದಗಳಿರ್ತವೆ, ಒಂದು ಶಬ್ದ ಮಿಸ್ಸಿಂಗ್ ಇರುತ್ತೆ, ನೀವು ಕಂಡುಹಿಡಿಬೇಕು. ಹಾಗಾದರೆ ಒಂದು ಎಕ್ಸಾಂಪಲ್ ಅದರಲ್ಲಿ ನೋಡೋಣ. ಪೇರ್ ಇರುತ್ತಿಲ್ಲಿ. ಮೊದಲನೇದು ಮೆಲ್ಟ್ ಲಿಕ್ವಿಡ್. ಒಂದೊಂದೇ ಎಕ್ಸಾಂಪಲನ್ನು ಬಿಡಿಸೋಣ. ಮೆಲ್ಟ್ ಲಿಕ್ವಿಡ್. ಹಾಗಾದರೆ ಮೆಲ್ಟ್ ಲಿಕ್ವಿಡ್, ಫ್ರೀಸ್ ಏನು? ಫ್ರೀಸ್ ಏನು? ಅಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ, ಐಸು, ಕ್ರಿಸ್ಟಲ್ಲು, ವಾಟರು, ಕ್ಯೂಬ್ಸ್. ಮೆಲ್ಟ್ ಲಿಕ್ವಿಡ್ ಫ್ರೀಸ್ ಏನಾಗ್ತೈತಿ ಮುಂದೆ ಅಂತೇಳಿ. ಸೊ ಈಗ ಯಾವುದೇ ಒಂದು ವಸ್ತು ಮೆಲ್ಟ್ ಆದರೆ ಅದು ಲಿಕ್ವಿಡ್ ಆಗ್ತೈತಿ, ಯಾವುದೇ ಒಂದು ವಸ್ತು ಫ್ರೀಸ್ ಆದರೆ ಅದು ಐಸ್ ಆಗ್ತೈತಿ ಅಷ್ಟೇ. ಎನಿ ಲಿಕ್ವಿಡ್ ಇಫ್ ಇಟ್ ಮೆಲ್ಟ್ಸ್ ಮೀನ್ಸ್ it will become liquid. If it is freezed means it will become ice. So there is a strong relationship between first pair. You have to understand the third word and what could be the relation. So this is the word analogy. ಇನ್ನು ಮಾಡೋಣ, ಸಕ್ಸಸ್, ಜಾಯ್. ಇನ್ನೊಂದನ್ನು ನೋಡೋಣ, ಸಕ್ಸಸ್, ಜಾಯ್. ನೆಕ್ಸ್ಟು ಫೇಲ್ಯೂರ್ ಏನಾಗ್ತತಿ, ಅಲ್ಲಿ ಆಪ್ಷನ್ಸ್ ಏನು ನೆನ್ಕೊಟ್ಟಿದ್ದಾನೆ ಅವನು, ಆ್ಯಂಗರ್, ಸಾರೋ, ಹ್ಯಾಪಿನೆಸ್, ಡಿಫೀಟ್. ಸೊ ಸಕ್ಸಸ್ ಆದಾಗ ನಮಗೆ ಸಂತೋಷ ಆದರೆ, ಫೇಲ್ಯೂರ್ ಆದಾಗ ಆಟೋಮೆಟಿಕ್ಕಾಗಿ ನಮಗೆ ದುಃಖ ಆಗ್ತತಿ. ಸೊ ಡಿಪೆಂಡಿಂಗ್ ಅಪಾನ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ದಿ ಫಸ್ಟ್ ಪೇರ್ ವಿ ಹ್ಯಾವ್ ಟು ಡೆಡ್ಯೂಸ್ ಆರ್ ವಿ ಹ್ಯಾವ್ ಟು ಕಮ್ ಟು ಎ ಕನ್ಕ್ಲೂಷನ್, ದಟ್ ಈಸ್ ಸಾರೋ. ಸೊ ದಿಸ್ ಈಸ್ ವರ್ಡ್ ಎನಾಲಜಿ. ಇದೇ ರೀತಿ ಇಲ್ಲಿ ಏನಂದರೆ ನಿಮ್ಮ ಕಾಮನ್ ಸೆನ್ಸ್ ಭಾಳಷ್ಟು ವರ್ಕ್ ಆಗ್ತವೆ. ಮ್ಯಾನ್ ನೋಡಿ, ಮ್ಯಾನ್ ವುಮನ್, ದೆನ್ ಮಾಂಕ್. ಇದ್ರ ಮಧ್ಯೆ ಏನು ಸಂಬಂಧ ಇದೆ, ಮೇಲು ಫೀಮೇಲ್, ನನ್. ಸೊ ಇದು ವರ್ಡ್ ಎನಾಲಜಿಯಲ್ಲಿ ಬರುತ್ತೆ.
ನೆಕ್ಸ್ಟ್ ಇನ್ನು ನಿಮಗೆ ಅಲ್ಫಾಬೆಟ್ ಅನಾಲಜಿ ಎರಡನೇದು. ಇದು ಅಲ್ಫಾಬೆಟ್ ಅನಾಲಜಿ. ಅಲ್ಲಿ ಇಡೀ ಶಬ್ದಗಳನ್ನು ತೊಗೊಂಡ್ವಿ. ಇಲ್ಲಿ ನಮಗೆ ಏನು ಮಾಡ್ತೀವಿ ನಾವು ಬರೀ ನಂಬರ್ಗಳನ್ನು ತಗೋತೀವಿ ಇಲ್ಲಿ. ಆಗುತ್ತಾ? ಈಗ ABC ಮುಂದೆ ಎಕ್ಸಾಂಪಲ್ ಹೇಳ್ತಾಯಿದ್ರೆ DEF ನೆಕ್ಸ್ಟ್ ವರ್ಡ್ಗಳನ್ನ ಹಾಕ್ಕೊಂಡಿರ್ತೀವಿ. ಹೌದಾ? ಈಗ LMN ಆದರೆ ಮುಂದೆ ಏನಾಗ್ತತಿ? ಸೊ ಹಿಯರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಡಿಫ್ರೆನ್ಸ್ ಆರ್ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ these pair of alphabets, and on the basis of the relationship between these pair of alphabets or these alphabets we have to deduce the conclusion. ಇಲ್ಲಿ ನೋಡಿ ABC ನೆಕ್ಸ್ಟ್ DEF ಆಗಿದೆ, LMNO ಆದರೆ PQR ಆಗ್ತದೆ. ಇದು ಅಷ್ಟೇ. ABC DEF LMNO PQ ಕಂಟಿನ್ಯೂ ಇದೆ. LMNO PQ. ನೆಕ್ಸ್ಟು ಥರ್ಡ್ ಯಾವುದು ಅಂತಂದರೆ ಇದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಷಯ ಇದೆ. ಥರ್ಡ್ ಯಾವುದು ಅಂತಂದರೆ ನಂಬರ್ ಬೇಸ್ಡ್. ಇಲ್ಲಿ ನಂಬರನ್ನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ 2 ಇದು 10 ಟೈಮ್ಸ್ 20, 3 ಎಷ್ಟು ಇದು 10 ಟೈಮ್ಸು 30 ಆಗ್ತತಿ. ಸೊ ಇಲ್ಲಿ ಇಟ್ ಈಸ್ ಬೇಸ್ಡ್ ಆನ್ ದಿ ಪ್ಲಸ್ ಮೈನಸ್ ಡಿವಿಷನ್ ಸಬ್ಸ್ಟ್ರಾಕ್ಷನ್. ಸೊ ಬೇಸಿಕ್ ಮ್ಯಾಥಮೆಟಿಕ್ಸ್ಗಳ ಒಂದು ಆಪ್ರೇಷನ್ನ ಈಗ ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಏನು ನಂಬರ್ ಬೇಸ್ಡ್ 4:8 4:8 16 ಎಷ್ಟು ಆಗ್ತತಿ? 4ಕ್ಕೆ 8 ಆದರೆ 16ಗೆ ಎಷ್ಟಾಗ್ತತಿ? 32, 16ಕ್ಕೆ 32. ಸೊ ದಿಸ್ ಈಸ್ ನಂಬರ್ ಬೇಸ್ಡ್ ಇರ್ತೈತಿ. ಇನ್ನು ನೆಕ್ಸ್ಟು ಲಾಸ್ಟ್ ಒನ್ ಆಲ್ಫಾಬೆಟ್ ಮತ್ತು ನಂಬರನ್ನು ಮಿಕ್ಸ್ ಮಾಡೋರು ಕೊಡ್ತಾರೆ. ಆಲ್ಫಾ ನ್ಯೂಮರಿಕ್ ಅನಾಲಜಿ ಅಂತ ನಾವು ಕರಿತೀವಿ. ಆಲ್ಫಾ ನ್ಯೂಮರಿಕ್ ಅನಾಲಜಿ ಅಂತ. ಇಲ್ಲಿ ದಿಸ್ ಈಸ್ ದ ಮಿಕ್ಸ್ ಆಫ್ ಆಲ್ಫಾಬೆಟ್ಸ್ ಆ್ಯಂಡ್ ನಂಬರ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ಫಾರ್ ಎಕ್ಸಾಂಪಲ್ ನ್ಯೂಸನ್ನು ನಾವು 14/5/23 14/5/19 ಅಂತ ಬರೆದ್ರೆ, ಇನ್ನು ನೆಕ್ಸ್ಟ್ ನಾವು ಪೇಪರನ್ನು ಏನಂತ ಬರಿತೀವಿ. ಸೊ ದೇರ್ ಇಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ ದಿಸ್ ನ್ಯೂಸ್ ವರ್ಡ್ ಆ್ಯಂಡ್ ದೀಸ್ 4 numbers. ಸೊ ಆನ್ ದಿ ಬೇಸಿಸ್ ಆಫ್ ದಿಸ್ ರಿಲೇಷನ್ಶಿಪ್ ವಿ ಹ್ಯಾವ್ ಟು ಡೆಡ್ಯೂಸ್. ಇಲ್ಲಿ ಏನು ಮಾಡಿದ್ದಾರೆ, N ಇಟ್ ಈಸ್ ದ 14th ನಂಬರ್, E is the 5th number, W is the 23rd number, S is the 19th number. ಸೊ ಈಗ P ಎಷ್ಟನೇ ನಂಬರು, A ಎಷ್ಟನೇ ನಂಬರು, P ಎಷ್ಟನೇ ನಂಬರು, ಅಗೇನ್ E ಎಷ್ಟು ನಂಬರು, R ನಂಬರ್ ನೋಡಿದ್ರೆ ನಮಗದು ಗೊತ್ತಾಗ್ತತಿ. ಸೊ ಇದು 16 1 16 16 1 16 16 1 16 ಅಗೇನ್ 5 5 18 5 18. ಸೊ ಈ ರೀತಿ ಇದು ಆಲ್ಫಾ ನ್ಯೂಮರಿಕ್ ಅನಾಲಜಿ. ಇಲ್ಲಿ ಆಲ್ಫಾಬೆಟ್ಟು ಮತ್ತು ನಂಬರ್ಸು ಎರಡೂ ಕೂಡ ಇಲ್ಲಿ ಮಿಕ್ಸ್ ಇರ್ತವೆ. ಸೊ